ಚಿಕ್ಕಮಗಳೂರಿನ ಮಾಗಡಿ ಚೆಕ್ ಪೋಸ್ಟಲ್ಲಿ ಇದ್ದೀವಿ. ಮತದಾರ ಬಂಧುಗಳನ್ನ ವಿಚಾರಣೆ ಮಾಡೋಣ, ಆಮೇಲೆ ಹೇಳೋಣ, ಕೇಳೋಣ, ಬನ್ನಿ. ಇವಾಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? ಸರ್, ನಾವು ನರೇಂದ್ರ ಮೋದಿ ನೋಡಿಬಿಟ್ಟು ವೋಟ್ ಹಾಕ್ತೀವಿ. ನರೇಂದ್ರ ಮೋದಿ ಅವರು ಅಭಿವೃದ್ಧಿ, ದೇಶದ ಬಗ್ಗೆ ಭಾಳ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ, ಅದಕ್ಕೋಸ್ಕರ ನಾವು BJPಗೆ ವೋಟ್ ಹಾಕ್ತೀವಿ. ಈಗ MLA ಎಲೆಕ್ಷನಲ್ಲಿ 5 ಸೀಟನ್ನು ಸೋಲಿಸ್ಬಿಟ್ಟಿದ್ರಿ. ಹೌದು. ಹಾಂ, ಈಗ ಬಿಟ್ಟಿ ಭಾಗ್ಯ ಮಾಡಿ ಏನೋ ಜನಗಳನ್ನ ಟೋಪಿ ಹಾಕಕ್ಕೆ ನೋಡಿದರು. ಜನಗಳು ಮಳ್ಳಾಗಿದ್ದಾರೆ. ಯಾವಾಗಲೂ ಮಳ್ಳಾಗಕ್ಕಾಗಲ್ಲ. ದೇಶ ಮೊದಲು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? BJPಗೆ ಸರ್ ನಮ್ಮ ಮತ. BJPಗೆ? ಅಲ್ಲ, ಈಗ 5 ಜನನು ಸೋಲಿಸ್ಬಿಟ್ಟಿದ್ರಿ. 5 ಜನ ಸರ್ ಬಿಟ್ಟಿ ಭಾಗ್ಯಕ್ಕೋಸ್ಕರ ಸ್ವಲ್ಪ ಈಗ ನಮ್ಮ ದುಡ್ಡು ತಾಂಡು ನಮ್ಮ ಮಿಸ್ಸಸ್ಸಿಗೆ ಕೊಡೋದಾರೆ, ನಮಗೆ ಯಾಕೆ ಬೇಕಿತ್ತು ಸರ್? ದಟ್ಟತನ ಮಾಡ್ಕೊಂಡು ಲೇಡೀಸ್ಗಳು ಇದು ಮಾಡಿದ್ದಾರೆ. ಈ ಸಲ ಯಾವುದೇ ಕಾರಣಕ್ಕೂ ಇದನ್ನು ತಗೊಳ್ಳೋದ ಡಿಸಿಷನ್ನ ಈ ಸಲ ಎಲ್ಲರೂ BJPಗೆ ಮತ ಹಾಕ್ತಾರೆ ಅಂತ ನನ್ನ ಇದರಲ್ಲಿ ಇದೆ. ಇಬ್ಬರೂ ಹೊರಗಡೆಯಿಂದ ಬಂದಿದ್ದಾರೆ, ಕಾಂಗ್ರೆಸ್ಸಿಂದ ಆಗಲಿ BJPಯಿಂದ ಆಗಲಿ. ಸರ್, ಅವ್ರು ಜಯಪ್ರಕಾಶ್ ಹೆಗ್ಡೆ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು ಪಕ್ಷದಲ್ಲಿ ಸತತವಾಗಿ ಒಂದು ಪಕ್ಷದ ಯಾವುದೇ ಪಕ್ಷದಲ್ಲಾಗಲಿ ಒಂದು BJPಲಿ ಇದ್ದಾರೆ, ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಕಾಂಗ್ರೆಸ್ಸಿಂದ ಮತ್ತೆ BJPಗೆ ಹೋಗ್ತಾರೆ. ಆ ಥರ ಆ ಕಡೆ ಈ ಕಡೆ ನಾಟಕ ಮಾಡ್ತಾರೆ. ಅವ್ರು ನಾಟಕ ಮಾಡೋದ್ರ ಜೀವನ ಯಾರು ನಂಬ್ತಾರ? ಒಂದು ಪಕ್ಷದಲ್ಲಿ, ಯಾವುದೇ ಒಂದು ಪಕ್ಷದಲ್ಲಾಗಲಿ ಯಾರೇ ಆಗಲಿ ಒಂದು ಪಕ್ಷದಲ್ಲಿ ಇರಬೇಕು. ಅವ್ನು BJPಲೇ ಆಗಲಿ ಕಾಂಗ್ರೆಸ್ಸಲ್ಲೇ ಆಗಲಿ ಒಂದು ಪಕ್ಷದಲ್ಲಿ ಇರಬೇಕು. ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅವರು ಒಂದು ಸಾಧಾರಣ ಮನುಷ್ಯ. ಅವ್ರ ಹತ್ರ ಯಾವುದೇ ಅಹಂಕಾರ, ದುಡ್ಡು, ಯಾವುದೂ ಇಲ್ಲ. ಅದರಿಂದ ಸಾಧಾರಣ ವ್ಯಕ್ತಿಗೆ ಒಂದು ಮತ ಕೊಟ್ಟು ಅವ್ರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಕೇಳ್ಕೊಂತಿದ್ದೀನಿ. ಅಣ್ಣ ನಮಸ್ಕಾರ, ಹೆಂಗಿದ್ದೀರಣ್ಣ? ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಒಲವಿದೆ ಸರ್. ಒಲವಿದೆಯಾ? ಹಾಂ, ತಮ್ಮ ಅಭಿಪ್ರಾಯಗಳು? ನಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಗೌರ್ಮೆಂಟಿನ ಏನು 5 ಭಾಗ್ಯಗಳಿದೆ, ಬಡವರಿಗೆಲ್ಲ ಅನುಕೂಲ ಆಗಿದೆ. ಅದರಿಂದ ಇಲ್ಲಿ 10 ವರ್ಷ ಶೋಭಾ ಕರಂದ್ಲಾಜೆ ಅವರು MP ಆಗಿ ಇಲ್ಲಿ ಹಳ್ಳಿಗಳಲ್ಲಿ ಒಂದು 5 ಪೈಸದ ಕೆಲಸ ಮಾಡಿಲ್ಲ, ಹಳ್ಳಿ ಕಡೆ ಬಂದಿಲ್ಲ. ಆದ್ರೆ ಹಿಂದೆ ಇವರು 20 ತಿಂಗಳು ಅವಧಿ MP ಆಗಿದ್ದಾಗ ಎಲ್ಲ ಹಳ್ಳಿಗಾಡಿನಲ್ಲಿ ಸುತ್ತಿ ಅವ್ರ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಿಂದ ನಾವೆಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಬೆಂಬಲಿಸ್ತೇವೆ. ಈಗೆಲ್ಲ ಕೇಳ್ತಾರೆ ಬಿಟ್ಟಿ ಭಾಗ್ಯ ಸರಿ ಇಲ್ಲ, 2,000 ಕೊಟ್ಟು ಬಿಟ್ಟಿ ಭಾಗ್ಯ ಸರಿ ಇಲ್ಲ ಅಂತ ಹೇಳ್ದಾರೆ, ಕೊಡದೇ ಇದ್ದಾರೆ ಹೇಳ್ತಾರೆ ಸರ್. ಎಲ್ಲರೂ ತಾಂತ ಇದಾರಲ್ವಾ. ಮೊನ್ನೆ ನೋಡಿ ಒಬ್ಬ ಯುವಕ ಸೆಕೆಂಡ್ ಇಯರ್ PUCಲಿ ಅವರು ಭಾಗ್ಯಲಕ್ಷ್ಮಿ ಯೋಜನೆ ದುಡ್ಡಿನಲ್ಲಿ ಓದಿ ಅವ್ನು ರ್ಯಾಂಕ್ ಬಂದಿದ್ದಾನೆ. ಎಷ್ಟು ಅನುಕೂಲ ಆಗಿದೆ ಅಂದರೆ ಭಾಗ್ಯಗಳು ಅನುಕೂಲ ಆಗಿದೆ. ಆದ್ದರಿಂದ ಸಿದ್ದರಾಮಯ್ಯನವ್ರು ನೋಡಿಕೊಂಡು ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ನಾವು ಬೆಂಬಲ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೋದಿ ಬರಬೇಕು ಮತ್ತೆ ಅಂತ. ಮೋದಿ ಬರಬೇಕು ಅಂತ. ಜಯಪ್ರಕಾಶ್ ಹೆಗ್ಡೆ ಅವರು? ಹೆಗ್ಡೆಯವರಿಗಿಂತಲೂ ನಮಗೆ ದೇಶ ಮುಖ್ಯ ಹೊರತು ಬೇರೆ ಏನೂ ಇಲ್ಲ. 370ನೇ ವಿಧಿ ಇದು ಮಾಡಿದರು, ರಾಮ ಮಂದಿರವನ್ನು ಕಟ್ಟಿದರು. ಹಾಗೆ ದೇಶದಲ್ಲಿ ಒಂದು ರೀತಿಯ ರಕ್ಷಣೆ ಅನ್ನೋದಿದೆ. ಹಾಗಾಗಿ ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊಳ್ಳೋದು ಇನ್ನೇ ಬೇರೆ ದೇಶದವ್ರು ಬಂದು ಮಾಡ್ತಾರಾ? ಹಾಗಾಗಿ ಅವರು, ಯಾಕಂದರೆ ಸಲ ಶೋಭಾ ಕರಂದ್ಲಾಜೆ ಅವರಿದ್ದರು, ಇವಾಗ ಹೊಸಬರು ಬಂದಿದ್ದಾರೆ. ಇಲ್ಲ, ಅವರು ಹಳಬ್ರೆ. ಯಾಕೆಂದರೆ ವಿಧಾನ ಪರಿಷತ್ನಲ್ಲಿ ಇದ್ದಂಥವ್ರು 3 ಬಾರಿ ಮಂತ್ರಿ ಆಗಿದ್ದರು. ಅವರು ಒಳ್ಳೆ ಕ್ಲೀನ್ ಹ್ಯಾಂಡು, ಒಳ್ಳೆ ಕೆಲಸ ಮಾಡ್ತಾರೆ. ಇಂಥವ್ರಿಗೆ ನಾವು ವೋಟ್ ಹಾಕಲೇಬೇಕು. ಯಾಕೆಂದ್ರೆ ನಮಗಾಗಿ ನಾವು ವೋಟ್ ಹಾಕೊಳ್ಳೋದು. ಈಗೆಲ್ಲ ಬಿಟ್ಟಿ ಭಾಗ್ಯ ಎಲ್ಲ ಬಂದೈತಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಬಿಟ್ಟಿ ಭಾಗ್ಯ ಅದು ತಾತ್ಕಾಲಿಕ ಇರ್ಬೋದು. ಧನ್ಯವಾದ ಧನ್ಯವಾದ ಧನ್ಯವಾದ. ಅಣ್ಣ ನಮಸ್ಕಾರ, ಯಾವೂರಣ್ಣ? ಬಾರಣ್ಣ. ಅಣ್ಣ, ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ? ನಾವೆಲ್ಲ BJP ಸ್ವಾಮಿ. BJP? ಹೌದು. ಸಿದ್ದರಾಮಯ್ಯನ ಕೊಟ್ಬಿಟ್ಟು ನಮ್ಗೆ ಏನು ಕೆಲಸಗಾರರೇ ಸಿಗ್ತಾಯಿಲ್ಲ. ಪಕ್ಷ ಎಲ್ಲ ಕೊಟ್ಟು ನೀವು 5 ಜನ ಗೆಲ್ಸಿದ್ದೀರಾ, ಇವಾಗ ಹಿಂಗಂದ್ರೆ ಹೆಂಗೆ? ಇಲ್ಲ ಸ್ವಾಮಿ, ನಾವು ಸೆಂಟ್ರಲಲ್ಲಿ BJPನೇ. ಸೆಂಟ್ರಲ್ BJP ಬರಬೇಕು, ಪಕ್ಕ BJP ಬರಬೇಕು. ಈಗೆಲ್ಲ ಫ್ರೀ ಎಲ್ಲ ಕೊಟ್ಟವ್ರಲ್ಲ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಲ್ಲ ತಪ್ಪೋದು. ಎಲ್ಲ GST ಹಾಕಿ ಎಲ್ಲ ಜಡಿತಾ ಇದಾರೆ. ಹೌದಾ? ಬನ್ನಿ ಅಣ್ಣ. ನಮಸ್ಕಾರ ಅಣ್ಣ, ತಮ್ಮ ಯಾವ ಅಣ್ಣ? ನಮಸ್ಕಾರ. ಧನ್ಯವಾದ. ಹೇಳಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ತಮ್ಮ ಅಭಿಪ್ರಾಯ? ಈಗ ಲೋಕಸಭೆ ಎಲೆಕ್ಷನ್ ಇದೆ, ತಮ್ಮ ಅಭಿಪ್ರಾಯಗಳು? ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು, ಯಾರು ಶ್ರಮ ಚೆನ್ನಾಗಿದೆ? ಶ್ರಮ ಎಲ್ಲ ಒಂದೇನೆ, ಎಲ್ಲ ಪಕ್ಷಗಳು ಮಾಡೋದು ಅಷ್ಟೇನೆ. ಬಟ್ ನಾವು ಒಂದು ರೀತಿಯಲ್ಲಿ ಒಂದು ಆ್ಯಂಗಲ್ ಥಿಂಕ್ ಮಾಡಿದಾಗ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರಬೇಕು. ಅಂದರೆ ಇಬ್ಬರು ಉಡುಪಿಯವರು, ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಯಪ್ರಕಾಶ್ ಹೆಗ್ಡೆ ಅವರು. ತಮ್ಮ ಅಭಿಪ್ರಾಯ? ಪೂಜಾರರು ಬರ್ತಾರೆ, ಪಕ್ಕ ಗೆಲ್ತಾರೆ. ಯಾರನ್ನು ಗೆಲ್ಸ್ಬೇಕು, ಯಾರನ್ನು ಸೋಲಿಸ್ಬೇಕು? ನಾವು ಪಕ್ಕ JDS ಪಕ್ಷದವರು. ಓಕೆ. ಈ ಸಲ JDS BJP ಜೊತೆ ಮೈತ್ರಿ ಆಗಿದೆ. ಓಕೆ. ದೇವೇಗೌಡರು ನಮ್ಮ ರಾಷ್ಟ್ರೀಯ ನಾಯಕರು ಒಳ್ಳೆ
ನಿರ್ಧಾರ ತಗೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ಓಕೆ. ಅದರಿಂದ ನಾವೆಲ್ಲ BJP ಬೆಂಬಲಿಸಿ ಈ ದೇಶ ಉಳಿಸೋಕ್ಕೆ BJPಗೆ ಓಟ್ ಹಾಕ್ತೀವಿ. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಅಭಿಪ್ರಾಯ ಮೋದಿ. ಮೋದಿ ಕಾರಣ ಒಳ್ಳೆ ವ್ಯಕ್ತಿ. ಅದ್ರ ಪಾಪ 5 ಸಲ ಸೋಲ್ಸಿದ್ರಲ್ಲ 5 ಜನ ಈಗ ಯಾರನ್ನ MLA ಎಲೆಕ್ಷನ್ ಅಲ್ಲಿ ಅದೇನು ಮಾಡಂಗಿಲ್ಲ, ಒಂದು ಅಲೆ ಇತ್ತು. ಇವಾಗ ಇಲ್ಲಿ ಮುಗೀತು, ಮುಂದೆ ಹೋಗ್ತಾ ಇರೋಣ, 1 more ಅಂತ ಇರೋಣ. ಬನ್ನಿ, ಬೇಗ ಬನ್ನಿ, ಹೋಗೋಣ. ಈಗ ಇಲ್ಲಿ ಒಂದು ಮನೆ ನೋಡ್ತಾ ಇದ್ದೀವಿ, ಆ ಮನೆ ಒಳಗಡೆ ಹೋಗೋಣ, ಅವ್ರ ಹತ್ರ ಕೇಳೋಣ. ಕೇಳಾದ್ಮೇಲೆ ಗೊತ್ತಲ್ವಾ? ಅಮ್ಮ ನಮಸ್ಕಾರ, ಚೆನ್ನಾಗಿದ್ದೀರಮ್ಮ? ಅಮ್ಮ ನಾವು ಬಂದಿದ್ದೀವಿ ಸುವರ್ಣವಾಹಿನಿಯಿಂದ. ಇವಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕೇಳ್ತೀವಿ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಜಯಪ್ರಕಾಶ್ ಹೆಗಡೆ ಅವ್ರು ನಿಂತವ್ರೆ. ನೀವು ಯಾರನ್ನು ಗೆಲ್ಲಿಸ್ಬೇಕು ಯಾರನ್ನು ಸೋಲಿಸ್ಬೇಕು ಅಂತ ಇದ್ದೀರಾ ಅಂತ ನಿಮ್ಮ ಅಭಿಪ್ರಾಯಗಳು? ಮೋದಿ ಗೆಲ್ಲಿಸ್ಬೇಕು. ಮೋದಿ ಅವ್ರನ್ನ ಗೆಲ್ಲಿಸ್ಬೇಕು. ಕಾರಣಮ್ಮ? ಕಾರಣ ಅಂದರೆ ಅವರು ಎಲ್ಲ ಸವಲತ್ತನ್ನೆಲ್ಲ ಮಾಡ್ತಿದ್ದಾರೆ. ಸೆಂಟ್ರಲ್ ಗೆದಿಬೇಕು, ದೇಶ ಸುಭದ್ರಗೋಸ್ಕರ ಮೋದಿ ಗೆಲ್ಲಬೇಕು. ಮೋದಿ ಅವ್ರು ಗೆಲ್ಲಬೇಕು. ತಮ್ಮ ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಮೋದಿದೆ. ನಮ್ಮದು ಸರ್ಕಾರ ನ್ಯಾಯಬೆಲೆ ಅಂಗಡಿ ಇದೆ. ಎಲ್ಲ ಹೆಚ್ಚು ಕೊಡ್ತಾ ಇದ್ದಾರೆ ಮೋದಿ ಅವರು. ಇವರು ಕಾಂಗ್ರೆಸ್ನವ್ರು ಏನು ಕೊಡ್ತಾ ಇಲ್ಲ ಇವತ್ತಿನವರೆಗೂ. ಆದ್ರಿಂದ ಎಲ್ಲರಿಗೂ ಮೋದಿಗೆ ಬೆಂಬಲ. ತಮ್ಮ ಅಭಿಪ್ರಾಯ ಸರ್? ತಮ್ಮ ಅಭಿಪ್ರಾಯನೂ ಇಲ್ಲಿ ಯಾರೇ ನಿಂತರೂ ಕೂಡ ಗೆಲ್ಲೋದು MP ಇದರಿಂದ ನಾವು ಮೋದಿನೇ ನೋಡೋದು. ದೇಶದ ಸುಭದ್ರೆಗೋಸ್ಕರ ಅವರೇ ಬೇಕು. ಈಗ ಮುಂಚೆ CT ರವಿ ಅವರಿದ್ದರು, ಜೀವರಾಜ್ ಅವರು ಇದ್ರು, ಅವರಿಬ್ಬರು ಕೊಡಬೇಕು ಅಂತಿದ್ರು. ಹೊರಗಡೆಯಿಂದ ಬಂದವ್ರೆ, ಈಗ ಇಬ್ರು ಅವರು ಕೊಡ್ತಾ ಇದ್ದಾರೆ. ಅಲ್ಲ, ಇಲ್ಲಿ ನಾವು ಮುಂಚೆ ಇಂದಿರಾ ಗಾಂಧಿ ಅವ್ರನ್ನೇ ಗೆಲ್ಸ್ಕೊಟ್ಟಿದ್ವಿ ಅಂತ ಚಿಕ್ಕಮಗಳೂರು ಅಂತ ಇದು. ಅದರಿಂದಾಗಿ ನಾವು ಇಲ್ಲಿ ಯಾರು ನಿಂತರೂ ಕೂಡ ಇಲ್ಲಿ ನಾವು BJP ಗೆಲ್ಲಿಸ್ತೀವಿ. BJP 100% BJPನೇ ಬರೋದು. ಓಕೆ ಧನ್ಯವಾದ. ಸರ್ ತಮ್ಮ ಅಭಿಪ್ರಾಯ? ಯಜಮಾನ ಚೆನ್ನಾಗಿರ್ಬೇಕಲ್ವಾ ಸರ್? ಮನೆ ಯಜಮಾನ ಚೆನ್ನಾಗಿದ್ರೇನೆ ಅಲ್ವಾ ಮನೆ ಚೆನ್ನಾಗಿರೋದು. ಹೌದು, ಅದಕ್ಕೆ ಮೋದಿ ಅವರು ಕೊಡ್ತೀರಾ? ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಗಿಫ್ಟ್ ಟ್ಯಾಂಪರ್ ಕೊಡ್ತಾ ಇದ್ದೀವಿ. ಸವಿಬೇಕು, ಈ ವಾಸನೆ ಕುಡಿಬೇಕು, ಹಂಗೆ ನೋಡ್ಕೊಂಡು ಕರ್ಕೊಂಡೋಗಿ ಎಲ್ಲರಿಗೂ ಓಟ್ ಹಾಕ್ಸ್ತಾ ಇರ್ಬೇಕು. ಏನಂತೀರಾ? ಆಜಾದ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲೆಲ್ಲ ಒಳ್ಳೆ ಗುಂಪಿದೆ, ಎಲ್ಲರ ಹತ್ರ ಕೇಳೋಣ, ಅವ್ರ ವಿಮರ್ಶೆ ತಗೊಳ್ಳೋಣ. 1 more ಅನ್ನೋಣ. ಏನಂತೀರಾ? ಮಾಡೋಣ. ಯಾರು ಗೆಲ್ಬೋದು ಯಾರು ಸೋಲ್ಬೋದಣ್ಣ? ಕಾಂಗ್ರೆಸ್ ಬರ್ಬೋದು. ಮಾತಾಡಿ, ಇಲ್ಲೇ ಮುಂದೆ. ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ಬೋದು. ಕಾರಣ ಅಂದ್ರೆ ಮೊದಲಿಂದಾನು ಒಳ್ಳೇದೇ, ಅದೇ ಕಾಂಗ್ರೆಸ್ಸೇ ಬರ್ತಾ ಇರೋದು. ಅದಕ್ಕೆ ಕಾಂಗ್ರೆಸ್ ಚೆನ್ನಾಗಿತ್ತು ಅಂತ ನಮ್ಮ ಲೆಕ್ಕದಲ್ಲಿ. ಇವಾಗ ನಿಮ್ಗೆ ಇದೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ, ಇದೆಲ್ಲ ನಿಮ್ಗೆ ಚೆನ್ನಾಗಿ ಅದೆಲ್ಲ ಕರೆಕ್ಟ್ ಒಳ್ಳೇದು. ನಮ್ದು ಮುಂಚೆಯಿಂದಾನು ಅಪ್ಪ ಅಮ್ಮ ಇಂದಾನು ಕಾಂಗ್ರೆಸ್. ಅದಕ್ಕೆ ನೀವು ಯಾರು ಗೆಲ್ಬೇಕು ಯಾರು ಸೋಲ್ಬೇಕು? ಮೋದಿ ಗೆಲ್ಲಬೇಕು. ಮೋದಿ ಗೆಲ್ಬೇಕು. ಮೋದಿ. ಇವಾಗ ನೀವು ಖುಷಿಯಾಗಿದ್ದೀರಾ? ಮೋದಿನೇ ಗೆಲ್ಬೇಕು ಅಂತ? ಮೋದಿನೇ ಗೆಲ್ಲಬೇಕು. ಕಾರಣ ನಮ್ಮ ಹಿಂದೂ ಜನಕ್ಕೆಲ್ಲ ಮೋದಿ ಒಳ್ಳೆ ಉಪಕಾರ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಅವರು ಹೇಳ್ತಾ ಇದಾರೆ, ಕಾಂಗ್ರೆಸ್ ಅವ್ರು ಬಂದು ಏನ್ ಮಾಡ್ತಾರೆ? ನಮಸ್ಕಾರ. ಹೇಳಿ. ಈಗ ರಾಜಕೀಯ ಅನ್ನೋದು ಪಾವಿತ್ರತೆ ಕಳ್ಕೊಳ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಬಿಟ್ಟಿ ಭಾಗ್ಯಗಳು. ಯಾರಪ್ಪ ದುಡ್ಡ್ರಿ ಅದು? ಯಾರಪ್ಪ ಮನೆ ದುಡ್ಡ್ರಿ? ಟ್ಯಾಕ್ಸ್ ದುಡ್ಡು ಹೆಂಗ್ ಬೇಕಂಗ್ ಖರ್ಚು ಮಾಡುವಂತ ಪ್ರಜಾಪ್ರಭುತ್ವ ಹೇಳುತ್ತಾ? ಹೆಂಗಸರೆಲ್ಲ ಬಹಳ ಖುಷಿಯಾಗ. ಯಾರು ಹೆಂಗಸರು ಯಾವನ್ರಿ ಇವ್ರಿಗೆ ಅಧಿಕಾರ ಕೊಟ್ಟಿರೋದು? ಯಾರ್ರಿ ಅಧಿಕಾರ ಕೊಟ್ಟಿರೋದು ಇವ್ರಿಗೆ? ಅಧಿಕಾರ ಕೊಟ್ಟರು. ಅದಕ್ಕೆ ತಲೆಗೆ ಹೆಂಗ್ ಬರ್ತದೆ ಹಂಗೆ ಮಾಡೋದಾ? ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ ಚಿಕ್ಕಮಂಗ್ಳೂರಿಗೆ. ಕೇಳ್ತೀನಿ, ಲೋಕಸಭೆ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಕೇಳೋಣ. ಬನ್ನಿ, 1 more ಅನ್ನಿ, ಬನ್ನಿ ಸರ್. ನಮಸ್ಕಾರ. ನಾನು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ. ಬಂದಿರೋ ವಿಷಯ ಗೊತ್ತಾಯ್ತು. ಈಗ ಲೋಕಸಭೆ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? कोटा श्रीनिवास पुजारी आपकी बार मोदी सरकार आपकी बार 400 पार तीसरी बार मोदी सरकार मोदी ಕೊಟ್ಟಂತ 108 ಇದಾವಲ್ಲ ಅವೇನೇನಿದೆ ಜನ್ಧನ್ ಖಾತೆ ಇರ್ಬೋದು, ಆಮೇಲೆ ಉಜ್ವಲ್ ಯೋಜನೆ ಇರ್ಬೋದು, ಆಮೇಲೆ ಮತ್ತು ಆಯುಷ್ಮಾನ್ ಭಾರತ್, ಕಿಸಾನ್ ಸಮ್ಮಾನು, ಕಿಸಾನ್ ಫಸಲ್ ಭೀಮಾ ಯೋಜನೆ ಇವೇನು ಕೊಟ್ಟಿದ್ದಾರೆ. ಆಮೇಲೆ ಹಳ್ಳಿಗೆ ಇದ್ದಿದೆಯಲ್ಲ ಜಲ್ ಜೀವನ್ ಮಿಷನ್ನು ಇವೇನು ಕೊಟ್ಟಿದ್ದಾರೆ ಅವೆಲ್ಲ ಕಡೆನೂ ತಲುಪಿದೆ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಆದರೆ ಮತ್ತು ನಮ್ಮ ಶಾಸಕರು ಇದ್ದಾರಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಯಾರೆ. ನಮ್ಮ ಶಾಸಕರು ಮಾಡಿರೋಂಥ ಕೆಲಸ CT ಇವರು ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಇಲ್ಲಿಗೆ. ಒಳ್ಳೊಳ್ಳೆ ರೋಡ್ ನೀವೇ ನೋಡಿ ರೋಡ್ ಹೆಂಗೆ ಮಾಡಿದ್ದಾರೆ ಅಂತ ಇಡೀ ಚಿಕ್ಕಮಂಗ್ಳೂರು ಜಗ್ಗಿಸ್ತಾ ಇದೆ. ಈ ಸತಿ ಏನು ಗೊತ್ತಾ, ಅಬ್ಕಿ ಬಾರ್ 400 ಪಾರ್ ತೀಸರಿ ಬಾರ್ ಮೋದಿ ಸರ್ಕಾರ ಅಂತೇಳಿ. ಅಲ್ಲ, ನೀವು ಹಿಂಗೆಲ್ಲ ಹೇಳ್ತಾ ಇದ್ದೀರಾ, ಆದರೆ 5 ಜನನೂ ಸೋಲ್ಸ್ಬಿಟ್ರಲ್ಲ. ಯಾರನ್ನ ನೀವೇ ನೋಡಿ. ಅದು ಕೆಲವೊಂದು ಇರುತ್ತೆ. ಗ್ಯಾರಂಟಿ ಕಾರ್ಡ್ ಕೊಟ್ಟಲ್ಲ, ಎಲ್ಲಿ ತಂಗೆ ಕೊಡ್ತಾರೆ ಅವರು? ಈ MLA ಎಲೆಕ್ಷನ್ ಮುಗಿದ್ಮೇಲೆ ಮುಗೀತು. ಜನನೂ ಹೇಳ್ತಾರೆ ಕೇಳಿ, ಇಲ್ಲಿ ಅವ್ರು ನಾವು ಹಾಕಿರೋದು ಗ್ಯಾರಂಟಿ ಕಾರ್ಡು MLAಗೆ ಮಾತ್ರ. ನಮಗೆ ದೇಶ ಬೇಕು ಅಂದ್ರೆ ಮೋದಿ ಬೇಕು, ದೇಶ ರಕ್ಷಣೆಗೋಸ್ಕರ ಮೋದಿ ಬೇಕು. ಮೋದಿ ಕಟ್ಟಿರೋ ರಾಮ ಮಂದಿರ ಇರಬೇಕು, 370 ಆಗ್ತಿರ್ಬೋದು,
ಒಳ್ಳೊಳ್ಳೆ ಹೈವೇಸ್ ಇರ್ಬೋದು. ಎಷ್ಟು ಕೆಲಸ ಮಾಡ್ಯಾರ ಮೋದಿ ಅವರು. ಇಡೀ 60-70 ವರ್ಷ ಇವರು ಏನು ಮಾಡಿಲ್ಲ. ಆ ಕೆಲಸ 10 ವರ್ಷದಲ್ಲಿ ಮೋದಿ ಅವರು ಮಾಡಿ ತೋರಿಸಿದ್ದಾರೆ, ಆಯ್ತಾ. ಮತ್ತು ಆಮೇಲೆ ಇವರು ರಾಮ ಮಂದಿರ ಕಟ್ಟಕ್ಕೆ 24 ಜನನ ವಕೀಲರನ್ನ ನೇಮಕ ಮಾಡಿದ್ರು, ಅಪೋಸ್ ಮಾಡಿದ್ರು ಕಾಂಗ್ರೆಸ್ನವರು. ಇದೆಲ್ಲ ಜನರ ತಲೆಮಲ್ಲಿ ಅಲ್ಲಿ ಭಾರಿ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಸತಿ ಮೋದಿನ ತಂದೆ ತರ್ತಾರೆ. ಆಪ್ಕಿ ಬಾರ್ 400 ಪಾರ್, ತೀಸರಿ ಬಾರ್ ಮೋದಿ ಸರ್ಕಾರ. ಇಲ್ಲಿ ಕ್ಯಾಂಡಿಡೇಟ್ ಯಾರು ನೋಡಲ್ಲ ಈಗ. ನಮಗೆ ಮೋದಿ ಬೇಕು, ಅಲ್ಲಿ ಓನ್ಲಿ ಮೋದಿ ನಮ್ಮ ದೇಶ ಕಾಯಕ್ಕೆ ಮೋದಿ ಬೇಕು. ಅಲ್ಲಿದ್ರೆ ನಮ್ಗೆ ರಾಹುಲ್ ಚಂದ. ಗಾಂಧಿ ಅವ್ರು ಬೇಡ ಅಂತೀರಾ? ಇಲ್ಲ, ಬೇಡ ಬೇಡ. ರಾಹುಲ್ ಗಾಂಧಿ ಅವ್ರು ಯಾವ್ದ್ರ ಗೆದ್ದು ತೋರಿಸಿದಾರ್ರಿ, ಏನ್ ಗೆದ್ದಿದಾರೆ ಅಂತ ಬೇಕಲ್ಲ. ದೇಶ ಕಾಯಕ್ಕೆ ನಮಗೆ ಅವರೇ ಬೇಕು. ಇಲ್ಲಿ ಕ್ಯಾಂಡಿಡೇಟ್ ನೋಡಲ್ಲ ನಾವು. ಈಗ ನಾವು ಬಂದಿದ್ದೀವಿ ಲೋಕಸಭೆ ಎಲೆಕ್ಷನ್ಗೋಸ್ಕರ. ತಮ್ಮ ಅಭಿಪ್ರಾಯ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನಮ್ಮ ಪ್ರಕಾರ ಕಾಂಗ್ರೆಸ್ ಗೆಲ್ಬೋದು ಅಂತ ನಮ್ಮ ಇದರಲ್ಲಿ. ಈ ಭಾಗ್ಯಗಳೆಲ್ಲ ಚೆನ್ನಾಗಿ ಯೂಸ್ ಆಗಿದೆಯಾ? ಯೂಸ್ ಆಗಿದೆ. ಏನೇನು ಕೊಟ್ಟಿದ್ದಾರೆ? ನಮಗೆ ಅಕ್ಕಿ ಬಗ್ಗೆ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ಗೃಹ ಜ್ಯೋತಿ ಕೊಟ್ಟಿದ್ದಾರೆ, ಎಲ್ಲ ಬಗ್ಗೆ ಕೊಟ್ಟಿದ್ದಾರೆ ಸರ್. ಫ್ರೀ ಯೂಸ್ ಆಗಿದೆ. ಆದರೆ ಇದು ಫ್ರೀ ಅಂತ ಕೊಡಬಾರ್ದಿತ್ತು. ಯಾವುದು ಇದು ಬಸ್ ಫ್ರೀ ಎಲ್ಲ ಕೊಡಬಾರ್ದಿತ್ತು. ಅದು ಏನು ಕೊಡ್ಬೋದಾಗಿತ್ತು? ಏನು ಕೊಡ್ಬೇಕು ಈಗ ಸ್ಕೂಲಿಂದ ಕಾಲೇಜಿಂದ ಎಲ್ಲ ಫ್ರೀ ಎಲ್ಲ ಕೊಡಬೇಕಾಗಿತ್ತು. ಥ್ಯಾಂಕ್ ಯು, ಧನ್ಯವಾದ. ತಮ್ಮ ಅಭಿಪ್ರಾಯ? ಸರ್ ಕಾಂಗ್ರೆಸ್ ಸರ್. ಏಕೆ ಸರ್ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಎಲ್ಲ ಒಳ್ಳೆ ಥರ ಮಾಡ್ತಾ ಇದ್ದಾರೆ. ಮತ್ತೆ ಫ್ರೀ ಬಸ್ ಬಿಟ್ಟಿದ್ದಾರೆ. ಇವಾಗ ನಿಮ್ಮ ಮುಂದೆನೆ ಬಂದಾಗ ನೋಡಿ, ಹೆಣ್ಮಕ್ಳಿಗೆ ಒಂದು ಟೈಮಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ ಫ್ರೀ ಬಸ್ ಕೊಡೋ ಬದಲು ಇನ್ನೊಂದು 2,000 ಕೊಡೋ ಬದಲು ಮಕ್ಕಳಿಗೆ ಎಜುಕೇಷನ್ ಕೊಡ್ಬೋದಾಗಿತ್ತು, ಮೆಡಿಕಲ್ ಸ್ವಲ್ಪ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಇಲ್ಲ ಸರ್, ಏನಾಗಿದೆ ಅಂದರೆ ಈಗ ಒಬ್ಬರು ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಬಸ್ ಚಾರ್ಜಿಗೆ ಯತ್ನೆ ಮಾಡೋ ಜನ ತುಂಬ ಜನ ಇದ್ರು. ಬಡ ಕಾರ್ಮಿಕರಿದ್ದಾರೆ. ಒಂದು ಗಾರ್ಮೆಂಟ್ಸಿಗೆ ಬೆಂಗಳೂರಲ್ಲಿ ಒಂದು ಗಾರ್ಮೆಂಟ್ಸಿಗೆ ಬೆಳಗ್ಗೆ ಹೊತ್ತು ದುಡ್ಡಿಲ್ಲ ಅಂದರೆ ಒದ್ದಾಡೋರು ಕೆಲಸ ತುಂಬ ಜನ ಇದು ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಖುಷಿ ಪಡ್ತೀವಿ ಸರ್. ಥ್ಯಾಂಕ್ ಯು. ನಮ್ಮ ಅಭಿಪ್ರಾಯ? ಬಿಜೆಪಿ ಗೆಲ್ಲುತ್ತೆ ಸ್ವಾಮಿ. ಬಿಜೆಪಿ ಗೆಲ್ಲುತ್ತೆ. ಇದು ಮತ್ತೆ ದೇಶ ಭದ್ರತೆಗೋಸ್ಕರ ಬಿಜೆಪಿ ಹಾಕ್ಬೇಕು. ಇಲ್ಲ ಅಂತಂದ್ರೆ ಈ ಕಾಶ್ಮೀರ ಐತಲ್ಲ ಹಂಗಾಗುತ್ತೆ ಅಷ್ಟೇ. ಹೌದಾ ಸರ್? ನಮಸ್ಕಾರ. ತಮ್ಮ ಅಭಿಪ್ರಾಯ? ಈಗ ಲೋಕಸಭೆ ಎಲೆಕ್ಷನ್ ಇದೆ, ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ? ನಮಗೆ ಪಾಲಿಟಿಕ್ಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸರ್. ಅಲ್ಲ, ಏನೇ ಆದರೂ ಯಂಗ್ಸ್ಟರ್ಸ್ ಅಲ್ಲ, ನೀವೇ ತಾನೇ ಮುಂದೆ ತರೋದೆಲ್ಲ. ಯಾರು ವಿನಾಗ್ಲಿ ಬಿಡಿ, ನಮಗೇನಕ್ಕೆ. ನಮ್ಮ ಅಭಿಪ್ರಾಯ ದೇಶದಲ್ಲಿ ಮೋದಿ ಬರಬೇಕನ್ನೋದು ಆಸೆ. ಮೋದಿ ಬರಬೇಕು. ಕಾರಣ? ದೇಶದ ವಿಶ್ವ ನಾಯಕ ಗುರು ಅಂತ ಈಗ ಅವ್ರನ್ನ ಗುರುತಿಸಿದ್ದಾರೆ. ಹಾಗಾಗಿ ದೇಶದ ರಕ್ಷಣೆಗಾಗಿ ಹಾಗೂ ದೇಶದ ಉಳಿವಿಗಾಗಿ ನಾವು ಮೋದಿನ ಆಯ್ಕೆ ಮಾಡಲೇಬೇಕು. ಅಮ್ಮ ನಮಸ್ಕಾರ. ಹೇಳಿ ಅಮ್ಮ, ನಿಮ್ಮ ಅಭಿಪ್ರಾಯ? ಈಗ ಲೋಕಸಭೆ ಎಲೆಕ್ಷನ್ ಇದೆ, 26ನೇ ತಾರೀಕು. ಏನಿಲ್ಲ, ಮೋದಿನೇ ಬರಬೇಕು. ಸೆಂಟ್ರಲಲ್ಲಿ, ಸ್ಟೇಟಲ್ಲಿ ಮಾಮೂಲಿ ಕಾಂಗ್ರೆಸ್ ಇದೆ, ಇರಲಿ. ಸೊ ಕಾಂಗ್ರೆಸ್ನೂ ಮೆಚ್ಕೋತೀವಿ, ಬಿಜೆಪಿನೂ ಮೆಚ್ಕೊಳ್ತೀವಿ. ನಮ್ಮ ಅಭಿಪ್ರಾಯ ಅಭಿವೃದ್ಧಿ ವಿಚಾರಕ್ಕೆ ಕೆಲಸ ಮಾಡುವಂಥ ವ್ಯಕ್ತಿ ಗೆಲ್ಲಬೇಕು. ಹಾಗಾಗಿ ಹಿಂದೆ ಕೆಲವೇ ದಿವಸದಲ್ಲಿ 20 ತಿಂಗಳು ಏನು ಜಯಪ್ರಕಾಶ್ ಹೆಗಡೆ ಅವರು ಸಂಸದರಾಗಿದ್ದರು. ಇವತ್ತು ಚಿಕ್ಕಮೂರು, ಕಡೂರು ಮತ್ತು ಮೂಡಿಗೆರೆ ರಸ್ತೆ ಆಗ್ತಿರೋದಕ್ಕೆ ಮೂಲ ಕಾರಣಕರ್ತರು ಅವರು. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಇದ್ದಾಗ ಶಂಕುಸ್ಥಾಪನೆ ಮಾಡಿಸಿದ್ರು. 10 ವರ್ಷ ಆದರೂ ಕೂಡ ಶೋಭಾ ಕರಂದ್ಲಾಜೆ ಅವರು ಪೂರ್ಣಗೊಳ್ಳುತ್ತಿಲ್ಲ. ಇವತ್ತು ಬಿಜೆಪಿಯವರೇ ಗೋಬ್ಯಾಕ್ ಶೋಭಾ ಅಂದರು. ಬಿಜೆಪಿಯವರು ಏನಿದ್ರು ಕೆಲಸ ಮಾಡೋದಕ್ಕಲ್ಲ. ಹಾಗಾಗಿ ಸಂಸದರಾಗಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ಲಬೇಕು. ಆಗಿದ್ರೆ ಮಾತ್ರ ಸಾಧ್ಯ ಅಭಿವೃದ್ಧಿ ಕೆಲಸಕ್ಕೆ ಅಂತಕ್ಕಂಥ ವಿಚಾರ ಹೇಳಕ್ಕೆ ಇಷ್ಟಪಡ್ತೇವೆ. ಓಕೆ, ಧನ್ಯವಾದ. ತಮ್ಮ ಅಭಿಪ್ರಾಯ ಸರ್, ಕಾಂಗ್ರೆಸ್ ಅಲ್ಲಿ ಒಳ್ಳೆ ಲೀಡ್ರ್ ಇಲ್ಲ, ಅದಕ್ಕೋಸ್ಕರ ಮೋದಿಜಿ ಅನ್ನೋದಷ್ಟೇ. ತಮ್ಮ ಅಭಿಪ್ರಾಯ ಸರ್? ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಬಡವರ್ಗದವ್ರಿಗಾಗಲಿ, ಮಧ್ಯಮ ವರ್ಗದವ್ರಿಗಾಗಲಿ, ಎಲ್ಲರಿಗೂ ಆಗಲಿ ಒಂದು ರೀತಿ ಉತ್ತಮವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗತಕ್ಕಂಥದ್ದು ಶ್ರೀಸಾಮಾನ್ಯರ ಕೈಯಲ್ಲಿದೆ. ಇದು ರಾಜ್ಯದ ಚಿತ್ರಣ. ಆದರೆ ನಮ್ಮ ದೇಶದ ಒಗ್ಗಟ್ಟಿಗೆ, ಐಕ್ಯತೆಗೆ ಮೋದಿಯವರೇ ಸೂಕ್ತ ಅಂತೇಳಿ ಎಲ್ಲರ ಜನಾಭಿಪ್ರಾಯ ಇದೆ. ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ. ಎಲ್ಲ ವರ್ಗದವ್ರನ್ನು ನೋಡಿ ಸಮಾನತೆಯಿಂದ ಬಾಳ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರಿಂದ ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ. ಅವರ ವ್ಯಕ್ತಿತ್ವಕ್ಕೆ ನೋಡಿ ನಾವು ಓಟನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಬೇಕು. ರಾಹುಲ್ ಗಾಂಧಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕು ಅಂತಿದ್ದೀರಾ, ಖರ್ಗೆ ಅವ್ರು ಮಾಡಬೇಕು ಅಂತಿದ್ದೀರಾ? ಖರ್ಗೆ ಅವರು ಹಿರಿಯ ರಾಜಕಾರಣಿ, ರಾಹುಲ್ ಗಾಂಧಿ ಯುವಕರು. 2 ಜನ ನೋಡಿದ್ಮೇಲೆ ನಾವು ಯಾರಿಗೆ ಉತ್ತಮವಾಗಿ ಯಾರ ಒಬ್ಬರಾದ್ರೂ ಅನುಕೂಲ ಇರ್ತದೆ. ಚಿಕ್ಕಮಂಗ್ಳೂರಿಗೆ ಬಂದಿರೋದೇ ನಿಮ್ಮ ಹತ್ರ ಮಾತಾಡ್ಸಕ್ಕೆ. ಖಂಡಿತವಾಗ್ಲೂ ನೀವು ನೋಡಬೇಕು, ಮಾತಾಡಬೇಕು, ಯಾರು ಒಳ್ಳೆ ಉತ್ತಮ ಅಂತ ಹೇಳಬೇಕು. ಮೋದಿ ಜೋರಾಗಿ ಹೇಳಿ. ಮೋದಿ ಅವ್ರು ಬೇಕು. ಕಾರಣ
ಕಾರಣ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ. ದೇಶಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಇವಾಗ ಈ ಸ್ಕೀಮ್ಗಳು ಇವೆಲ್ಲ ಹೆಂಗೆ ಉಪಯೋಗಕ್ಕೆ ಬಂದಿದೆ? ಅವೆಲ್ಲ ತಡ್ರಿ, ಇದು ಮುಗಿದ ಮೇಲೆ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು, ಸ್ಕೀಮ್ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸ್ವಾಮಿ ಸಿಂಪಲ್ ಆಗಿ ಒಂದೇ ಒಂದು ಮಾತು ಹೇಳ್ತೀನಿ, ಜಾಸ್ತಿ ಮಾತಾಡಲ್ಲ. ಅವಾಗ ಜಸ್ಟ್ ಒಂದು ಬಾಂಡ್ ಪೇಪರ್ 20 ರೂಪಾಯಿಗೆ ಸಿಗೋದು, ಈಗ 100 ರೂಪಾಯಿ ಮಾಡಿದ್ದಾರೆ. ಬಾಂಡ್ ಪೇಪರ್ 100, 500. ಅವಾಗ 100 ರೂಪಾಯಿ ಬರೀ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಸಿಗೋದು. ಈಗ 20 ರೂಪಾಯಿದು ಇಲ್ಲ, 50 ರೂಪಾಯಿದು ಇಲ್ಲ, 200 ರೂಪಾಯಿದು ಇಲ್ಲ, 100, 500 ಇಲ್ಲಿ ಕಿತ್ಕೊಂಡ್ರೆ ಅಲ್ಲಿ ಕೊಟ್ಟರು. ತಮ್ಮ ಅಭಿಪ್ರಾಯ ದೇಶಕ್ಕೆ ಹೇಳಿದ ನಮ್ಮ ಪ್ರಧಾನಮಂತ್ರಿ ಮೋದಿಯವರೇ ಬರಬೇಕು. ಯಾಕೆಂದ್ರೆ ನಮ್ಮ ಪ್ರಧಾನಮಂತ್ರಿ ಬರಲಿಲ್ಲ ಅಂದ್ರೆ ನಮ್ಮ ಇಂಡಿಯಾ ಮಾರ್ಕೊಂಡೇ ಬಿಡ್ತಾರೆ, ಗ್ಯಾರಂಟಿ ಮಾರ್ಬಿಡ್ತಾರೆ. MG ರೋಡ್ ಮುಗಿಸ್ಕೊಂಡ್ವಿ, ಮಾರ್ಕೆಟ್ ಕಡೆ ಹೋಯ್ತಾ ಇದೀವಿ. ಬರ್ತಾ ಇರಿ ಒನ್ ಮೋರ್ ತರ. ಇದು MG ರೋಡ್ ಬಂದಿದ್ದೀವಿ. ನೀವು ಮತದಾನ ಹಾಕ್ಬೇಕು. ಯಾರಿಗೆ ಹಾಕ್ತೀರಾ, ಯಾರು ಸೋಲ್ಬೇಕು, ಯಾರು ಗೆಲ್ಬೇಕು? ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ, ಇಲ್ಲಿ ಮುಂಚೆ 10 ವರ್ಷದಿಂದ ನಮ್ಮ ಇವರು MP ಆಗಿದ್ರು, ಯಾರು ಶೋಭಾ ಕರಂದ್ಲಾಜೆ ಅವರು 10 ವರ್ಷ ಇಲ್ಲಿ ಇದ್ರು. 10 ವರ್ಷದಿಂದ ಏನು ನಮ್ಮ ಚಿಕ್ಕಮಗಳೂರಿಗೆ ಕೆಲಸ ಮಾಡಿಸಿಲ್ಲ. ನಮ್ಮ ಮತ ಏನಿದ್ರು ಇಲ್ಲಿ ನಿಮಗೆ ಎನಿ ಟೈಮ್ ಯಾವಾಗೂ ನಮ್ಮ ಜಯಪ್ರಕಾಶ್ ಹೆಗಡೆ ಯಾವಾಗೂ ಒಂದು ಮಾಮೂಲಿ ಜನ ಫೋನ್ ಮಾಡಿದ್ರೆ ಚೆನ್ನಾಗಿ ಇದು ಮಾತಾಡ್ತಾರೆ, ಒಳ್ಳೆ ಕೆಲಸನೂ ಮಾಡಿಕೊಡ್ತಾರೆ. ಏನು ಇದುವರೆಗೆ ಏನು ಇಲ್ಲ ಅಂತ ಹೇಳಿಲ್ಲ. ನಮ್ಮ ಮತ ಏನಿದೆ ಜಯಪ್ರಕಾಶ್ ಹೆಗಡೆ. ಓಕೆ, ಧನ್ಯವಾದ. ಈಗ ಲೋಕಸಭೆ ಎಲೆಕ್ಷನ್ ಇದೆ. ಹೌದು. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಬಿಜೆಪಿ. ಕಾರಣ ಮೋದಿ ದೇಶ ಹಾಳೋರವರು. ಮೋದಿ ದೇಶ ಅವರು ಇಲ್ಲಿ ಯಾವನು ಕಾಂಗ್ರೆಸ್ನ ಕತ್ತೆ ನಿಲ್ಲುತ್ತೋ, ನಾಯಿ ನಿಲ್ಲುತ್ತೋ, ಕುದುರೆ ನಿಲ್ಲುತ್ತೋ ಯಾರು ಆಶ್ವಾಸನೆ ಹೇಳ್ತಾ ಇಲ್ಲ, ಘೋಷಣೆ ಮಾಡಿಲ್ಲ. ಇಡೀ ದೇಶದಲ್ಲಿ ಮೋದಿನೇ ಘೋಷಣೆ ಆಗಿರೋದು. ಇಲ್ಲಿ ಕಾಂಗ್ರೆಸ್ನವ್ರು ನಾಯಿ ನಿಲ್ಲುತ್ತೆ, ಕತ್ತೆ ನಿಲ್ಲುತ್ತೆ ಅಂತ ಘೋಷಣೆನೇ ಮಾಡಿಲ್ಲ. ಯಾರಿಗೆ ಓಟ್ ಹಾಕ್ತಾರೆ? ಮೋದಿನೇ ಘೋಷಣೆ ಆಗಿರೋದು, ಅದಕ್ಕೆ ಮೋದಿಗೆ ಹಾಕೋದು. ತಮ್ಮ ಅಭಿಪ್ರಾಯ ಅಪ್ಪಾಜ? ನಮ್ಮ ಅಭಿಪ್ರಾಯ, ಈ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ಇದು ಸಾಮಾನ್ಯವಾಗಿ ಎಲ್ಲ ಟೀಚರ್ಸೇ ಆಗಲಿ, ಇಂಜಿನಿಯರ್ಸೇ ಆಗಲಿ ಎಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ. ಎಲ್ಲ 70-80 ಸಾವಿರ ಸಂಬಳ ತಗೊತಾ ಇದ್ದಾರೆ. ಇನ್ಕ್ಲೂಡಿಂಗ್ ನನ್ನ ಮಗಳು ಸೇರ್ಕೊಂಡು, ಮಕ್ಕಳೆಲ್ಲ ಸೇರ್ಕೊಂಡು ಹಾಸನದೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಹೆಚ್ಚಿಗೆ ಸಂಬಳ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅಂದರೆ ಶ್ರೀಮಂತರಿಗೆ ಲಾಭ. ಏನೋ ಈ ಬಸ್ಸಿಂದು ಮಾತೇ ಆಡೋಂಗಿಲ್ಲ. ಏನು ಅಂತ 100% ಬಿಜೆಪಿನೇ ಬರೋದು. 100%. ನಿಮ್ಗೆ ಇವಾಗ ಈ ಸ್ಕೀಮ್ಗಳೆಲ್ಲ ಬರ್ತಾ ಇದೆ, 2000 ಬಸ್ ಫ್ರೀ, ಅದೆಲ್ಲ ನಾವು ಹಾಕೇ ಇಲ್ಲ. ಕಾರಣ ಬಸ್ಸಿಗೆ ನಾವು ಹೋಗಕ್ಕಾಗಲ್ಲ, ಮಂಡಿ ನೋವು. ಓಕೆ, ಅಲ್ಲ ಇದೆಲ್ಲ ಯೂಸ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಈಗ ತಮ್ಮ ಅಭಿಪ್ರಾಯ ಅಕ್ಕ? ನೀವು ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಯಾರು ಹೊರಗಡೆ ಹೋಗ್ದಿಲ್ದವರೆಲ್ಲ ಈಗ ಊರು ಸುತ್ತಾ ಇದ್ದಾರೆ, ಫ್ರೀ ಆಗಿ ಬಂದಿದ್ದಾರೆ, ಫ್ರೀ ಆಗಿ ಸುತ್ತಾ ಇದ್ದಾರೆ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹೌದು. ತಮ್ಮ ಅಭಿಪ್ರಾಯ, ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಮೋದಿಜಿ. ಓಕೆ, ಥ್ಯಾಂಕ್ ಯು ಮಾ. ನಿಮ್ಮೆಲ್ಲ ಮಾತಿಗೆ ಧನ್ಯವಾದ. ಬನ್ನಿ ಅಪ್ಪಾಜಿ, ಚೆನ್ನಾಗಿದ್ದೀರಾ? ಚಿಕ್ಕಮಗಳೂರು ಮಳೆ ಬೆಳೆ ಬರ್ತಾ ಇದೆಯಾ? ಎಲ್ಲ ಮಳೆ ಈಗ ಬರ್ತಾ ಇದೆ ಸ್ವಾಮಿ. ಇಲ್ಲಿ ಬಂದ ಮಳೆ ರಾತ್ರಿ ಏನೇನ? ಸ್ವಲ್ಪ ಸೋನೆ ಆಯ್ತಾ? ಹೇಳೋಣ. ಕಾರಣ ಕಾಂಗ್ರೆಸ್ ಬರ್ಬೇಕು ಸ್ವಾಮಿ. ಕಾಂಗ್ರೆಸ್ ಬರಬೇಕು. ಕಾರಣ ಕಾಂಗ್ರೆಸ್ನವರೇ ಎಲ್ಲ ಕೊಡ್ತಾ ಇದ್ದಾರೆ ಸ್ವಾಮಿ. ಏನೇನು ಕೊಡ್ತಾ ಇದ್ದಾರೆ? ಇದು 5 ಭಾಗ್ಯ ಕೊಡ್ತಾ ಇದ್ದಾರೆ. 25 ಭಾಗ್ಯ ಇನ್ನೊಂದು ಬೇರೆ ಸೇರ್ಸೋರು. ಈಗ ಆ ಭಾಗ್ಯ ಬಿಟ್ಟಾಕಿ ಸ್ವಾಮಿ, ಈಗ 5 ಭಾಗ್ಯ ಬರ್ತಾ ಇದೆ. ಕಾಂಗ್ರೆಸ್ ಬರಬೇಕು. ಅಂದ್ರೆ ಹೆಂಗಸರಿಗೆ ಬರ್ತಾರೆ, ಗಂಡಸರಿಗೆ ಬರ್ಲಿ ಬೇಡ. ಹಿಂದೆಲ್ಲ ಇತ್ತಲ್ಲ ಸ್ವಾಮಿ, ಹಿಂದೆಲ್ಲ ಮಾಡಿದ್ರಲ್ಲ ಅವರೇ, ಕಾಂಗ್ರೆಸ್ನವರೇ ಮಾಡಿದ್ದು. ಏನೇನು ಎಲ್ಲದೂ ಮಾಡಿದ್ದವ್ರೆ. ರೈಲ್ ತಂದಿದ್ದವ್ರೆ, ರೋಡ್ ಮಾಡಿದ್ದವ್ರೆ, ಎಲ್ಲಾ ಮಾಡಿದ್ದು ಅವರೇ. ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಇಲ್ಲಿ ಲೋಕಲ್ ಜನ ಇದ್ದಾರೆ, ಅವ್ರನ್ನ ಕೇಳೋಣ ಏನಂತೀರಾ ಅಂತ. ಬನ್ನಿ ಆಗ ತಮ್ಮ ಅಭಿಪ್ರಾಯ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ತಮ್ಮ ಕಷ್ಟ ಸುಖ, ಪ್ರೀತಿ ವಿಶ್ವಾಸ ಅದು ಈಗ ಹೇಳಕ್ ಬರಲ್ಲ. ಕಾಂಗ್ರೆಸ್ ಅವರು ಅವಾಗ ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಈಗ 2000 ರೂಪಾಯಿ ಎಲ್ಲ ಕಳ್ಸಿದ್ದಾರೆ. ಅಕ್ಕಿದು ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಈಗ ಅವರಿಗೆ ಓಟ್ ಹಾಕ್ತಾರೋ ಬಿಜೆಪಿಗೆ ಓಟ್ ಹಾಕ್ತಾರೋ ಗೊತ್ತಿಲ್ಲ. ಕೆಲವು ಅಂದ್ರೆ ನಮಗೆ ಯಾವ್ದು ಬರ್ತಲ್ಲ. ನಮ್ಮ ಮನೇಲಿ ಹಿರಿಯರು ನಮ್ಮ ಅತ್ತೆ ಇದಾರೆ, ಅವ್ರಿಗೆ ಬರ್ತದೆ. ನಮಗೆ ಯಾವ್ದು ಬರ್ತಲ್ಲ. ನೋಡ್ಬೇಕು ಯಾರಿಗೆ ಓಟ್ ಹಾಕ್ತಾರೆ. ನಿಮ್ಮ ಅಭಿಪ್ರಾಯ, ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಗೆಲ್ಬೋದಂದ್ರೆ ಈ ಸಲ ಬಿಜೆಪಿ ಬರ್ಬೋದು ಅಂತ ಅನ್ಕೊಂಡಿದೀನಿ. 2000 ಬಂತಕ್ಕ? ಬಸ್ಸಲ್ಲ ಹತ್ತಕ್ಕ? ಅಕ್ಕಿ ಎಲ್ಲ ಕೊಟ್ರಕ್ಕ? ಇವಾಗ ಯಾರು ಗೆಲ್ಸ್ಬೇಕು ಅಂತ ಇದ್ದೀರಕ್ಕ? ಯಾವ ಸರ್ಕಾರ ಯಾರ ಬರಲಿ. ಅಲ್ಲ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಗೃಹಲಕ್ಷ್ಮಿ ಬರ್ತಾ ಇದಿಲ್ಲ, ಕಾಂಗ್ರೆಸ್ ಬರಲಿ ಅಂತ. ಒಂದು 20 ಎಲೆಕ್ಷನ್ ನೋಡಿದಿರಾ? ನಿಮ್ಮ ಏಜ್ಗೆ ಈಗ ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಮೋದಿ. ಯಾಕೆ? ಮೋದಿ ಅವ್ರು ದೇಶ ಪ್ರಿಯ. ಯಾಕಂದ್ರೆ ಅವನು ದೇಶ ಪ್ರಿಯ, ಅವನು ದೇಶ ಉಳಿಸಿರೋನು ಅವನು. ಓಕೆ. ಅಲ್ಲ, ನೀವು ಇಷ್ಟು ದಿನ ಎಲ್ಲ ನೋಡಿದ್ರಲ್ಲ, ಇದ್ರಲ್ಲಿ ನಿಮ್ಗೆ ಅನ್ಸಿದೆ ಇವರೇ ಒಳ್ಳೆಯವರು ಅಂತ? ಒಳ್ಳೆ ಉತ್ತಮ. ಒಳ್ಳೆ ಪ್ರಧಾನಿ ಸಿಗಲ್ಲ.
BJP ಬರಬೇಕು ಅನ್ನೋ ಆಸೆ ಇದೆ. ಕಾರಣ ನಮ್ಮ ಮೋದಿಯವರ ಸೆಂಟ್ರಲಲ್ಲಿ ಆಡಳಿತ, ಅವರ ಕಾರ್ಯದಕ್ಷತೆ ಮತ್ತು ನಮಗೆ ಕೊಟ್ಟಿರ್ತಕ್ಕಂಥ ಸೌಕರ್ಯಗಳು ಎಲ್ಲ ನೋಡ್ಕೊಂಡು ಮೋದಿಯವರು ಬರಬೇಕು ಅನ್ನೋ ನಮ್ಮ ಆಸೆ. ಹೇಳೋಣ, ಎಲೆಕ್ಷನಲ್ಲಿ ಯಾರು ಗೆಲ್ತಾರಣ್ಣ? ಕಾಂಗ್ರೆಸ್ ಅವ್ರು ಗೆಲ್ತಾರೆ. ಕಾರಣ 100% ಅವರ ಏನೇನು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, 100% ಗೆದ್ದೇ ಗೆಲ್ತಾರೆ. ಯೋಚನೆ ಮಾಡ್ತಾ ಇದೆಯಲ್ಲವ, ಯಾರು ಓಟ್ ಹಾಕ್ತೀಯವ? ಯಾರು ಓಟು? ಕಾಂಗ್ರೆಸ್ಗೆ. ಏನು ನಾಚಿಕೆ ಯಾಕೆ ಪಡ್ತಾ ಇದೆ? ಬಸ್ಸೆಲ್ಲ ತಗೊಂಡಿದ್ದೀರಾ? 2,000 ಕೊಟ್ಟವ್ರ? ರಾಹುಲ್ ಗಾಂಧಿ ಅವ್ರಿಗೆ ಓಟ್ ಹಾಕ್ತೀರಾ ಹೆಂಗೆ? ರಾಹುಲ್ ಗಾಂಧಿ ಅವ್ರಿಗೆ. ಓಕೆ, ಧನ್ಯವಾದ. ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್. ನೀವು ಯಾರು ಗೆಲ್ಲಿಸ್ಬೇಕು, ಯಾರನ್ನು ಸೋಲಿಸ್ಬೇಕು? ಸರ್ ಬಿಜೆಪಿ ಬಂದ್ರೆ ಬೆಟರ್ ಅನ್ಸುತ್ತೆ. ಕಾರಣ ಸ್ವಲ್ಪ ಹಿಂದೂ ಧರ್ಮ ಉಳಿಬೇಕಲ್ವಾ, ಹಾಗಾಗಿ ನಮ್ಮ ಮುಂದಿನ ಫ್ಯೂಚರಿಗಾದ್ರೂ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಈಗ ನೀವಮ್ಮ? ಬಿಜೆಪಿನೇ ಸರ್. ಕಾರಣಮ್ಮ? ನಮಗೆ ಮೋದಿ ಬೇಕು ಸರ್. ದೇಶ ಬೇಕು ನಮಗೆ. ದೇಶ ಬೇಕು. ಅಣ್ಣ, ಯಾರು ಗೆಲ್ಬೇಕು, ಯಾರು ಸೋಲ್ಬೇಕಣ್ಣ? ಅಣ್ಣ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮುಂದುವರ್ಕೊಂಡು ಹೋಗ್ಲಿ. ರಾಷ್ಟ್ರದಲ್ಲಿ ನಾಯಕರಿದ್ದಾರೆ, ಅವ್ರು ಬಿಜೆಪಿಯಿಂದ ಮೋದಿಯವರೇ ಹೋಗ್ಲಿ. ತಮ್ಮ ಅಭಿಪ್ರಾಯ, ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್, ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಬಿಜೆಪಿ ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು. ಕಾರಣ ಜನಗಳಿಗೆ ತೊಂದರೆ ಆಗ್ತಿದೆ ಕಾಂಗ್ರೆಸ್ ಇಂದ. ಹೌದಾ? ಅದರಿಂದ ನೀವು ಹೇಳ್ತಾ ಇದ್ದೀರಾ ಬಿಜೆಪಿ ಗೆಲ್ಲಬೇಕು ಅಂತಾರೆ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ ಸರ್. ಒನ್ ಮೋರ್ ನಮಸ್ಕಾರ. ತಮ್ಮ ಅಭಿಪ್ರಾಯ, ಈಗ ಎಲೆಕ್ಷನ್ ಇದೆ, ಯಾರು ಗೆಲ್ಲಬೇಕು ಅಂತ? ಗೆಲ್ಲದಿದೇನೋ ಅದು ಬ್ರ್ಯಾಂಡೇ ಇದೆಯಲ್ಲ ಮೋದಿಯವರು ಅಂತ. ಮೋದಿಯವರನ್ನು ಬ್ರ್ಯಾಂಡ್, ಅದೇ ಬ್ರ್ಯಾಂಡ್ ಅಲ್ಲ. ಈಗ ಇದು ಬಸ್ ಸ್ಕೀಮು, ಆ ಸ್ಕೀಮು, ಫ್ರೀ ಅವೆಲ್ಲ ಏನು? ಅದು ಕರ್ನಾಟಕದಲ್ಲಿ ಸರ್, ಇದು ಆಲ್ ಓವರ್. ಅದು ಚೈನಾ ಗೇಟಲ್ಲಿ ಗೇಟ್ ಭದ್ರ ಆಗಿದ್ರೆ ಒಳಗಡೆ ಸರಿ ಇರುತ್ತೆ. ಗೇಟ್ ಭದ್ರ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಕಾಂಗ್ರೆಸ್ ಇದೆ, ಹೊರಗಡೆ BJP ಭದ್ರಪಡಿಸೋಕ್ಕೆ. ಈಗ ಚಿಕ್ಕಮಗಳೂರು ಕ್ಷೇತ್ರದಿಂದ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಶ್ರೀನಿವಾಸ್ ಪೂಜಾರಿ ಗೆಲ್ಬೇಕು. ಶ್ರೀನಿವಾಸ್ ಪೂಜಾರಿ ಅವ್ರು ಗೆಲ್ಲಬೇಕು. ಆಮೇಲೆ ಅಷ್ಟೇ. ಅಲ್ಲ, ಈಗೆಲ್ಲ ಬಸ್ ಫ್ರೀ, ಹೆಗಡೆ ಅವ್ರು ಕೆಲಸ ಮಾಡಿಲ್ವಾ? ನಮಗೆ ಫ್ರೀ ಬಿಟ್ಟಿಲ್ವಲ್ಲ ಅವರು. ಇವಾಗ ನಾನು ಪ್ರೈವೇಟ್ ಬಸ್ ಸ್ಟಾಪಲ್ಲಿದ್ದೀನಿ. ಈ ಬಸ್ಸಲ್ಲಿ ತುಂಬ ಜನ ಇದ್ದಾರೆ. ಅವ್ರನ್ನ ಒಂದು ಸಲ ಕೇಳೋಣ, ಯಾಕೆ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಆಗಿದೆಯಲ್ಲ, ಯಾಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳ್ತೀನಿ. ಕೇಳಾದ್ಮೇಲೆ ಹೇಳ್ತೀನಿ, ಬನ್ನಿ. ಈಗ ನಾವು ಬಂದಿರೋದು ಎಲೆಕ್ಷನ್ಗೆ ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅಂತ ಕೇಳಕ್ಕೆ ಬಂದಿದ್ವಿ. ತಮ್ಮ ಅಭಿಪ್ರಾಯ? ಈಗ ಕಾಂಗ್ರೆಸ್ ಬಂದರೆ ಯೂಸ್ ಆಗ್ಬೋದು. ಅಮ್ಮ, ನೀವು? ನಮ್ದು ಅಷ್ಟೇ. ಏನಮ್ಮ ಅಷ್ಟೇ ಅಂದ್ರೆ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಸೇ ಬರಬೇಕು. ಕಾರಣ ಏನಿಲ್ಲ, ಎಲ್ಲರಿಗೂ ಉಪಯೋಗ ಆಗ್ತಿದೆಯಲ್ಲ. ಎಲ್ಲ ನೀವಾಗೆಲ್ಲ ಬಂದಿದೆಯಾ? 2,000 ಬಂದಿದೆಯಾ? ಬಸ್ ಫ್ರೀ ಸಿಕ್ಕಿದೆಯಾ? ಓಕೆ. ಒನ್ ಮೋರ್. ಚಿಕ್ಕಮಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಎಲ್ಲ ಬಸ್ ಡ್ರೈವರ್ಗಳು ನಿಂತವ್ರೆ ವಿತ್ ಓನರ್ಸು. ಅವ್ರು ಒಬ್ಬೊಬ್ರದ್ದು ಕುಂದುಕೊರತೆ ಕೇಳ್ತೀನಿ. ಹೇಳಿ ಬಸ್. ಈಗ ಇವರು ಏನ್ ಫ್ರೀ ಸರ್ವಿಸ್ ಅಂತ ಮಾಡಿದ್ದಾರೆ, ಪಬ್ಲಿಕ್ ಮಾಡಿಕೊಟ್ಟಿದ್ದಾರೆ. ಈಗ ಇದೇ ಸರ್ಕಾರ ಹೊಸತೆ ಇದ್ದಾಗನು ಈ ತೆರಿಗೆ ಹೆಚ್ಚು ಮಾಡಿಬಿಟ್ಟು ನಮ್ಮ ಟ್ಯಾಕ್ಸ್ ಏನ್ ಹೆಚ್ಚು ಮಾಡಿದ್ದಾರೆ. ಇದೇ ಸರ್ಕಾರ ಮಾಡಿತ್ತು. ಅವತ್ತು ನಮ್ಮ ಪ್ರೈವೇಟ್ ಬಸ್ ಅವರಿಗೆ ಹೊಡ್ತಾ ಕೊಟ್ಟಿದ್ದು, ಇವತ್ತು ಸಹ ಪ್ರೈವೇಟ್ ಬಸ್ ಅವರಿಗೆ ಹೊಡ್ತಾ ಕೊಟ್ಟಿರೋದು. ಆಯ್ತು, ಸರ್ಕಾರಿ ಬಸ್ ಅವ್ರಿಗೂ ಫ್ರೀ ಅಂತ ಮಾಡಿದಾರಲ್ಲ, ನಮಗೂ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳಿ. ನಮಗೆ ಯಾವ ರೀತಿ ಸೌಲಭ್ಯ ಕೊಡ್ತಿದ್ದಾರೆ? ತುಂಬಾ ತೊಂದರೆ ನಮಗೆ ಆಗ್ತಾ ಇರೋದು. ಯಾಕಂದ್ರೆ ಇವತ್ತು 30 ವರ್ಷ ಪ್ರೈವೇಟ್ ಬಸ್ ಸರ್ವಿಸ್ ಬರ್ತಾ ಇದ್ದಾರೆ. ಜನ ಯಾರು 50 ವರ್ಷ ಕೊಡ್ಕೊಂಡ್ಬಂದ್ರು ಯಾರು ಬಂದ್ಬಿಟ್ಟು ನಮಗೆ ನೀವು ಫ್ರೀ ಕೊಡಿ ಅಂತ ಸರ್ಕಾರಕ್ಕೆ ಕೇಳಿರಲಿಲ್ಲ. ಯಾರು ಸರ್ಕಾರ ಇವತ್ತು ಫ್ರೀ ಅಂತ ಕೊಟ್ಟು ರಾಜಕೀಯ ಲಾಭಗೋಸ್ಕರ ಮಾಡ್ತೀವಿ. ಪ್ರೈವೇಟ್ ಬಸ್ನವ್ರನ್ನೆಲ್ಲ ಮಲಸೇ ಬಿಟ್ಟಿದೆ ಸರ್ಕಾರ. ಈಗ ಎಬ್ಬಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಬಸ್ ಓಡಿದ್ರೆ 7 ಸಂಸಾರ ಜೀವನ ಆಗುತ್ತೆ. ನಿಜ. ಪುಕ್ಸಟೆ ಅಂದ್ರೆ ಜನ ಕಾಯ್ತಾರೆ. ಮುಂದೆ ನಮ್ಮ ಬಸ್ ಹೋದ್ರು ಜನ ಹತ್ತಲ್ಲ, ಪುಕ್ಸಟೆ ಬರುತ್ತಲ್ಲ ಅಂತ ಕಾಯ್ತಿರ್ತಾರೆ. ಈಗ ಎಲೆಕ್ಷನ್ ಹೋದ್ಮೇಲೆ ಈ ಯೋಜನೆಗಳು ಇರ್ತಾವ? ನಿಲ್ಲದಿಲ್ಲ ಅಂತ ನಮ್ಮ ಅನಿಸಿಕೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಇವ್ರಿಗೆಲ್ಲರಿಗೂ ಇದು ಕೊಡ್ತಾ ಇದ್ದೀನಿ ಕೊಡುಗೆಯಾಗಿ. ತಗೊಳ್ಳಿ, ಸ್ವೀಕರಿಸಿ. ಈ ಘಮ ಹೆಂಗೆ ಬರುತ್ತೆ ನೀವು ನೋಡ್ತಾ ಇದ್ದೀವಿ. ಉಪ್ಪಳ್ಳಿ ಅನ್ನೋ ಬಡಾವಣೆಯಲ್ಲಿದ್ದೀವಿ. ಜನ ಸೇರಿದ್ದಾರೆ. ಅವ್ರ ಹತ್ರ ಏನು, ಅವ್ರ ಕಷ್ಟ ಸುಖಗಳೇನು, ಯಾರನ್ನು ಗೆಲ್ಲಿಸ್ತಾರೆ, ಯಾರನ್ನು ಸೋಲ್ತಾರೆ ಗೊತ್ತಲ್ಲ. ಚಟಾಪಟ ಅಂತ ಹೋಗ್ತಾ ಇರೋದು, ಒನ್ ಮೋರ್ ಅಂತ ಕೇಳ್ತಾ ಇರೋದು. ನಮಸ್ಕಾರ. ಭಾರತ್ ಮಾತಾ ಕಿ, ಮೋದಿ ಅವರಿಗೆ, ನರೇಂದ್ರ ಮೋದಿಜಿ ಕಿ, ಕೋಟ ಶ್ರೀನಿವಾಸ್ ಪೂಜಾರಿಗೆ. ಬನ್ನಿ, ಈಗ ತಮ್ಮ ಅಭಿಪ್ರಾಯಗಳು. ಸರ್, ಚಿಕ್ಕಮಗಳೂರಿನ ಅಭಿವೃದ್ಧಿಗೋಸ್ಕರ ಹೇಳಿ. ಶ್ರೀನಿವಾಸ್ ಪೂಜಾರಿಯನ್ನು ಗೆಲ್ಲಿಸಬೇಕು. ಶ್ರೀನಿವಾಸ್ ಪೂಜಾರಿ. ಚಿಕ್ಕಮಗಳೂರು ಅಭಿವೃದ್ಧಿ ಆಗಿದೆ. ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಕೋಟ ಶ್ರೀನಿವಾಸ್ ಪೂಜಾರಿ 1 ಲಕ್ಷ ಓಟ್ನಲ್ಲಿ ಗೆಲ್ತಾರೆ. ಚಟಾಪಟ. ಹಂಗೆ ಅದು
ಈಗ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ನೀವು ಹೋದ ಸಲ ಇನ್ನೂ 10 ತಿಂಗಳಾಗಿಲ್ಲ 5 ಜನನೂ ಸೋಲಿಸ್ಬಿಟ್ರಿ. ಹೌದು. ಈಗ ನೋಡಿದ್ರೆ ನೀವು ಹೇಳ್ತಾ ಇದ್ದೀರಾ ಚಿಕ್ಕಮಂಗ್ಳೂರು ಅಭಿವೃದ್ಧಿ ಆಗಿರೋದೇ ಈಗ ಕೇಂದ್ರದಿಂದ ನಮಗೆ ನೋಡಿ ರಾಷ್ಟ್ರೀಯ ಹೆದ್ದಾರಿಗಳಾಗಿದೆ, ಮೆಡಿಕಲ್ ಕಾಲೇಜ್ಗಳಾಗಿದ್ದಾವೆ, ಇದೆಲ್ಲ ಆಗಿರೋದು ಕೇಂದ್ರದಿಂದ. ಈಗ ಇವರು ಗೆಲ್ತಾರೆ ಅಂತ ತಿಮ್ಮತ್ ಹೇಳಿ ಬನ್ನಿ. ನಮ್ಮ ಮಾತು ಸೋಲ್ತಾರೆ, ಯಾರು ಗೆಲ್ತಾರೆ? ಅಭಿವೃದ್ಧಿ ಬೇಕು ನಮಗೆ, ಯಾರಾದ್ರೂ ಗೆರ್ಲಿ ಒಳ್ಳೆ ನಾಯಕತ್ವ ಬೇಕು ನಮಗೆ. ಇವರು ಅವ್ರಂತಿಲ್ಲ, ಇದುವರೆಗೂ ಶೋಭಾದವ್ರು ಬಂದಿದ್ದು ಒಂದ್ಸತಿನೂ ಏನು ಬಂದೇ ಇಲ್ಲ, ಇಲ್ಲಿ ಯಾರು ನೋಡೇ ಇಲ್ಲ ನಮ್ಮ ಕ್ಷೇತ್ರದಲ್ಲಿ. ಶೋಭಾ ಯಾರು ಅಂತಾನೆ ಗೊತ್ತಿಲ್ಲ, ಆದ್ರೂ ಗೆದ್ಕೊಂಡ್ ಬಂದಿರ, ಏನು ಅಭಿವೃದ್ಧಿ ಆಗಿಲ್ಲ. ಒಳ್ಳೆ ನಾಯಕತ್ವ ಬರ್ಲಿ, ಒಳ್ಳೆಯವ್ರು ಗೆಲ್ಲಿ. ಏನ್ ಹೇಳ್ತಾ ಇದಾರೆ, 2,000 ಕೊಟ್ಟವ್ರೆ, ಗಂಡನ ಹತ್ರ 4,000 ಕಿತ್ಕೊಂಡವ್ರೆ. ಯಾರ ಹತ್ರ? ಗಂಡಸ್ರ ಹತ್ರ. ಜಾಸ್ತಿ ಸರ್ ನೀವು ಏನು ಕೊಡದಲೆ GST ಮಾಡಿದೀರಾ, ನೀವು ಏನು ಕೊಡದಲೆ ಗ್ಯಾಸಿನ ಬೆಲೆ 400 ಇದ್ದಿದ್ದು 1000 ಚಿಲ್ಲರೆ ಮಾಡಿದೀರಾ, ನೀವು ಏನು ಕೊಡದಲೆ 80 ರೂಪಾಯಿ ಇದ್ದಿದ್ದು 100 ಚಿಲ್ಲರೆ ಪೆಟ್ರೋಲಿಂಗ್ ಮಾಡಿದೀರಾ. ನಾವೆಲ್ಲ ಕೊಟ್ಬಿಟ್ಟು 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನದ್ರಲ್ಲಿ? ನಾವು ಮೆಡಿಕಲ್ ಕಾಲೇಜ್ ತೋರಿಸ್ತೀವಿ, ರಾಷ್ಟ್ರೀಯ ಹೆದ್ದಾರಿಗಳನ್ನ ತೋರಿಸ್ತೀವಿ, ಆಯ್ತಾ? ಇವರು ಅಭಿವೃದ್ಧಿ ಮಾಡಿದ್ದಾರೆ. ನಾವು 70 ವರ್ಷ ಆಡಳಿತದಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಮೆಡಿಕಲ್ ಕಾಲೇಜು ಏನ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾವು 70 ವರ್ಷದಲ್ಲಿ ಕಂಬಕ್ಕೆ ಕಂಬ ನೆಟ್ಟಿ, ರೋಡಿಗೆ ರೋಡ್ ಮಾಡಿ ನಮ್ಮ ಇಂಡಿಯಾನ ಒಂದು ಲೆವೆಲ್ಗೆ ತಂದಿದ್ದೀವಿ. ಸರ್, ಕಾಂಗ್ರೆಸ್ 50 ವರ್ಷ ಅಧಿಕಾರ ನಡೀತು. ಅಧಿಕಾರ ನಡೆಸಿದ 50 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ಕಲ್ಲಿದ್ದಲು ವಿಧಾನಸಭಾ ಎಲೆಕ್ಷನ್ ಅಲ್ಲಿ 5 ಗ್ಯಾರಂಟಿ ಅಂತ ಕೊಟ್ರು. ಏನ್ ಗ್ಯಾರಂಟಿ ಕೊಟ್ರು? ಅಕ್ಕಿ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು 5 kg ಕೊಡ್ತಾ ಇರೋದು. ಹೇಳ್ತಾರೆ ನಾನ್ ಕೊಟ್ಟೆ ಅಂತ ಹೇಳಿ. ಯಾರಿಗೂ ದುಡ್ಡು ಬರ್ತಾ ಇಲ್ಲ. ಎಲ್ಲ ಮನೆಯಲ್ಲಿ 1000 ರೂಪಾಯಿ ಒಳಗಡೆ ಲೈಟ್ ಬಿಲ್ ಬರ್ತಾ ಇತ್ತು. ಇವತ್ತು 3000 ರೂಪಾಯಿ ಲೈಟ್ ಬಿಲ್ ಕೊಡ್ತಾ ಇದ್ದೀವಿ. ಇನ್ನೊಂದ್ ಕಡೆಯಿಂದ ಎಣ್ಣೆಗೆ ಜಾಸ್ತಿ ದುಡ್ಡು ಮಾಡಿದ್ದಾರೆ. 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಮನೆಯಿಂದ ಕಿತ್ಕೊಂಡು 2,000 ರೂಪಾಯಿ ಕೊಡೋದು. ಅದರಲ್ಲೂ ಕೆಲವರಿಗೆ ದುಡ್ಡು ಬರ್ತಾ ಇಲ್ಲ. ಇವ್ರು ಏನ್ ಗ್ಯಾರಂಟಿ ಕೊಟ್ಟಿರೋದೇನು? ಅಭಿವೃದ್ಧಿಯ ವಿಚಾರ ಕೇಳಿದಾಗ, ಡೆವಲಪ್ಮೆಂಟ್ನ ವಿಚಾರ ಕೇಳಿದಾಗ, ಹಗರಣಗಳನ್ನು ವಿಚಾರ ಕೇಳಿದಾಗ ಜೋರಾಗಿ ಕೂಗಿ ಸತ್ಯವನ್ನು ಅದುಮುವಂಥ ಕೆಲಸಗಳು. ಈ ದೇಶಕ್ಕೆ ಬೇಕಾಗಿರೋದು ಪ್ರಧಾನಮಂತ್ರಿ ಪೂಜಾರಿ ಅಲ್ಲ. ಈ ದೇಶಕ್ಕೆ ಬೇಕಾಗಿರುವಂಥದ್ದು ಒಬ್ಬ ವಿದ್ಯಾವಂತ, ಒಬ್ಬ ಬುದ್ಧಿವಂತ, ಒಬ್ಬ ದೂರದೃಷ್ಟಿ ಇರುವಂತ ಒಬ್ಬ ನಾಯಕ ಬೇಕಾಗಿರುವಂಥದ್ದು. ನಮ್ಮ ಅಭಿಪ್ರಾಯ ಈ ಸರಿ ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೆ ವ್ಯಕ್ತಿ, ಅವರೇ ಜಯ ಗಳಿಸ್ತಾರೆ. ಏನ್ ನಿಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ, ಬರೀ MLC ಆಗಿ ಅದಾಗಿ ಇದಾಗಿ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಮಂಗಳೂರಲ್ಲಿ ಮೈನಸ್ ಆಗಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು MP ಆಗಿದ್ರು, ಅವ್ರ ಕೊಡುಗೆ ಏನಂತ ಕೇಳಿ ಅವ್ರು ನೋಡೋಣ. ಅವ್ರು ಹೇಳಿ, ನಮ್ಮ MP ನಾವು ಹೇಳ್ತೀವಿ. ಚಿಕ್ಕಮಂಗ್ಳೂರು ರೈಲ್ವೆ ಆಗ್ತಾ ಇದ್ದಾವೆ, ಚಿಕ್ಕಮಂಗ್ಳೂರು ಬೇರೆ ರೈಲ್ವೆ ನಮ್ ಮಾಡಿರೋದು, ಮತ್ತೆ ಮೆಡಿಕಲ್ ಕಾಲೇಜ್ ನಾವು ಮಾಡಿರೋದು, ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಳು ನಾವು ಮಾಡಿರೋದು. ಅವ್ರು ಏನ್ ಕೊಡುಗೆ ಅಂತ ಕೇಳಿ ಸರ್, ಅವ್ರದ್ದು ಏನ್ ಕೊಡುಗೆ ಚಿಕ್ಕಮಂಗ್ಳೂರಿಗೆ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅವನಿಗೆ 1,000 ರೂಪಾಯಿ ಕೊಟ್ಬಿಟ್ಟು ಮೂಲೆಲ್ಲ ಹಾಕಿಟ್ಟಿದ್ದಾರೆ. ಅವನು ದುಡಿಯೇ ಕೊಡಕ್ಕನ್ನಿ ಫಸ್ಟ್ 5,000. ಇದು 1,000ದಲ್ಲಿ ಏನು ಬರಲ್ಲ ಅವರಿಗೆ. ಮತ್ತೆ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ನಮ್ಮ ಊರಲ್ಲಿ ಕೊಡ್ತಾ ಇರೋದು ಬರೀ 3 kg ಅಕ್ಕಿ. 3 kg ಅಕ್ಕಿ ಆಯ್ತಾ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಈಗೆಲ್ಲ ಮಾತಾಡ್ತಾರೆ. ಸರಿ ಒಂದು ನಿಮಿಷ. Eco Planet Elevators and Accelerators presents ನನ್ನ ಓಟು ನನ್ನ ಮಾತು, ಪವರ್ಡ್ ಬೈ ಓರಿಯಂಟ್ ಬೆಲ್ ಟೈಲ್ಸ್ ಮತ್ತು ಸಾಯಿ ಶುಪ್ ಟೂರ್ಸ್, ಕೋ-ಪವರ್ಡ್ ಬೈ ಇಂಡಿಯಾ ಸ್ವೀಟ್ ಹೌಸ್, ಗಿಫ್ಟಿಂಗ್ ಪಾರ್ಟ್ನರ್ ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ. ಊರಿಗೆ ಬಂದಿದ್ದೀವಿ. ಈಗ ತಂಪಾಗಿ ಹಳ್ಳಿ ಮರಕ ಬೇವಿನ ಮರದ ಕೆಳಗೆ ಕೂತವ್ರೆ. ಅವ್ರ ಹತ್ರ ಕೇಳೋಣ, ಕೇಳ್ಕೊಂಡು ಆಮೇಲೆ ಹೇಳೋಣ. ಬನ್ನಿ. ಬಂದವಣ್ಣ, ಯಾರು ಗೆಲ್ತಾರಣ್ಣ, ಯಾರು ಸೋಲ್ತಾರಣ್ಣ? ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ. ಒಟ್ಟಿ ಮಾಡೋಕತ್ತೇನೋ ಮಾಡ್ಬೇಕು ಸರ್. ಅಲ್ಲ, ಈಗ ಮೋದಿ ಬೇಕಾ, ರಾಹುಲ್ ಗಾಂಧಿ ಬೇಕಾ? ಮೋದಿ ಬೇಕು, ರಾಹುಲ್ ಗಾಂಧಿ, ಎಲ್ಲರೂ ಬೇಕು ಸರ್. ಎಲ್ಲರೂ ಬೇಕು ಅಂದ್ರೆ ಹೆಂಗೆ? ಮೋದಿ ಬೇಕು ಸರ್. ಮೋದಿ ಬೇಕೇ ಬೇಕು ಅಂತೀರಾ? ಅಭಿಪ್ರಾಯ ಏನು ಸರ್? ಆಮೇಲೆ ತಿನ್ನ ಅನ್ನ ಕೊಟ್ಟರೆ ದನಿ ಇದ್ದಾನೆ. ಯಾರಣ್ಣ? ಯಾರು ಇವರು? ಸಿದ್ದರಾಮಯ್ಯನವರು. ಈಗ ಬಸ್ ಫ್ರೀ ಎಲ್ಲ ಕೊಟ್ಟಿರೋದು ಎಲ್ಲ ಕೊಟ್ಟಿದ್ದಾರೆ. ಅನ್ನ ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಕರೆಂಟ್ ವಿದ್ಯುತ್ ಶಕ್ತಿ ಕಮ್ಮಿ ಕೊಟ್ಟಿದ್ದಾರೆ. ಆದ್ರಿಂದಲೂ ಅವರೇ ಬೇಕು ಅಂತ. ಅಭಿವೃದ್ಧಿಯಾಗಿ ಬಗ್ಗೆ ಯೋಚನೆ ಮಾಡಿದ್ರೆ ಇವರೇ ಬೇಕು. ಮೋದಿ ಬೇಕಾ, ರಾಹುಲ್ ಗಾಂಧಿ? ಮೋದಿ ಬೇಡ. ತಮ್ಮ ಅಭಿಪ್ರಾಯ? ನಮ್ದು ಮೋದಿ ಬರಬೇಕು ಅಂತ.
ಏನು ಕಾರಣಕ್ಕೆ? ಏನು ಕಾರಣಕ್ಕೆ ಅಂದರೆ ಈ ದೇಶದಲ್ಲಿ ಜಾಸ್ತಿ ಕಾಂಗ್ರೆಸ್ ಬಂದರೆ ಅರಾಜಕತೆ ಜಾಸ್ತಿ, ಭಯೋತ್ಪಾದಕತೆ ಜಾಸ್ತಿ. ಆಮೇಲೆ ಬರೀ ಫ್ರೀ ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ನಿಲ್ಸ್ಕೊಂಡ ನಮಗೆ ಕೊಡ್ತಾನೆ. ಈಗ ನಿಮ್ಮೂರಲ್ಲಿ ಅದೇ ಹೇಳ್ತಾರ, ನಿಮ್ಮೂರಲ್ಲಿ ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡ್ಯಾರ, ಇವರೇ ಕುಡಿತಾರೆ ದಿವಸಕ್ಕೆ 2 ಕ್ವಾರ್ಟ್ರು. ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟು ಜಾಸ್ತಿ ಮಾಡ್ಯಾರೆ, ವಾಪಸ್ ನಮಗೆ ನಮ್ಮ ಹೆಂಡತಿಯರಿಗೆ ಎಷ್ಟು ಕೊಡ್ತಾರೆ ಅಂತ. ನಮ್ಮ ಹತ್ರನೇ ಕಿತ್ಕೊಂತಾನೆ ಎಲ್ಲದನ್ನೂ, ನಮಗೆ ವಾಪಸ್ ಕೊಡ್ತಾನೆ, ಅವನೇನು ಸ್ಪೆಷಲ್ ಕೊಡ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಸರ್ ಯಂಗ್ಸ್ಟರ್ಸ್ ಸರ್ ಇವತ್ತೇನಾಗಿದೆ ಗೊತ್ತಾ, ಜನಗಳು ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ನಾವು ಫಾರಿನ್ನಾಗೆ ಅಲ್ಲ ಆಯ್ತು ಇಲ್ಲ ಆಯ್ತು ಅಂತಂದು ಹೇಳ, ಜನಗಳು ಬದುಕಬೇಕು ಮೊದಲು. ಜನಗಳು ಬದುಕಿ ನಾವೇ ತಾಂಡಿ ಟ್ಯಾಕ್ಸ್ ಕಟ್ಟರೆ ದೇಶ ನಡೆಯೋದು. ಸುಮ್ಮನೆ ಅಲ್ಲೋಗಿ ನಾನು ಅದು ಮಾಡಿದೆ ಇದು ಮಾಡಿದೆ ಯಾವ್ದು ನಡೆಯಲ್ಲ. ಇವತ್ತು ಜನಗಳು ಇವತ್ತು ಬದುಕಿ ಅನ್ನ ಉಂಡು ನೀರು ಕುಡಿದು ಊಟ ಮಾಡಿ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ದೇಶ ಉದ್ಧಾರ ಆಗುತ್ತೆ. ಏನೋ ಅಲ್ಲಿ ಮ್ಯಾಲಿಂದ ಬೇಡ, ನಮಗೆ ಗ್ರೌಂಡಲ್ಲಿ ಬೇಕು. ಇವತ್ತು ನಾವಿಲ್ಲಿ ನಮ್ಮೂರ ಬದುಕಿದ್ರೆ ಮೋದಿ ಅಲ್ಲಿ ಬದುಕ್ತಾನೆ. ಅದಕ್ಕೆ ಅವತ್ತಿನ ಕಾಂಗ್ರೆಸ್ 70 ಜೀವನ ದೇಶದಲ್ಲಿ ಕೆಳಗಿಂದ ಮೇಲ್ ತನಕ ತಂದಿದ್ದೆ ದೇಶನ. ಇವತ್ತು ಏನೋ 10 ವರ್ಷಕ್ಕೆ ಬಂದು ನಾನು ಮಾಡ್ದೆ ಆಗಲ್ಲ. ಇವತ್ತು ನಮ್ಮೂರಿಗೆ 1 ಕೋಟಿ ದುಡ್ಡು ಬಂದೈತೆ, 1 ಕೋಟಿ 30 ಲಕ್ಷ ದುಡ್ಡು ಬಂದೈತೆ ಒಂದು ಊರಿಗೆ 1 ವರ್ಷದಲ್ಲಿ. ನೀನು ಅಭಿವೃದ್ಧಿ ಎಲ್ಲ ಆಗ್ತಿದೆಯಲ್ಲ, ಅಭಿವೃದ್ಧಿ ಆಗ್ತಿದೆಯಲ್ಲ, ಇನ್ನೇನು ಮಾಡ್ಬೇಕು ದೇಶದಲ್ಲಿ? 1 ಕೋಟಿ 30 ಲಕ್ಷದಲ್ಲಿ ಸರ್ ನಮ್ಮೂರಿಗೆ BJP ಸರ್ಕಾರ ಇದ್ದಾಗಲೇ ಆಲ್ರೆಡಿ 20 ದೇವಸ್ಥಾನಕ್ಕೆ ಅಂತ ಒಂದು 20 ಲಕ್ಷ 10 ಲಕ್ಷ ನೆಕ್ಸ್ಟ್ 30 ಲಕ್ಷ ಸ್ಯಾಂಕ್ಷನ್ ಮಾಡಿತ್ತು. ಆ 30 ಲಕ್ಷನ ಇವರು ಬರ್ತಿದ್ದಂಗೆ ಸ್ಟಾಪ್ ಮಾಡಿರು. 22 ಸೀಟು ಸಿದ್ದರಾಮಯ್ಯ ಅವ್ರು ಗೆಲ್ತೀನಿ, ಗೆಲ್ಲಿಲ್ಲ ಅಂದರೆ ಅವ್ರ ಸೀಟ್ ಅಲ್ಲಾಡುತ್ತೆ ಅಂತ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಸರ್? ಏನು ಸರ್ ಗೊತ್ತಾ, ಸರಾಸರಿ ಈಗ MLA ಎಲೆಕ್ಷನ್ ಅವರೇ ತಗೊಂಡ್ರೆ ಕರ್ನಾಟಕ 15 ಸೀಟ್ ಬರ್ಬೇಕು ಕಾಂಗ್ರೆಸ್ಗೆ. ಈಗ ಕೊಟ್ಟಿರೋ ಭಾಗಿಗಳು ಸೇರ್ಕೊಂಡು ಇನ್ನೂ 4-5 ಸೀಟ್ ಎಕ್ಸ್ಟ್ರಾ ಆಗ್ತವೆ, ನಮ್ಮದು ಭರವಸೆ ಇದೆ. ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ನಿಮಗೆ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಈಗ ಲಕ್ಕಿ ಅನ್ನೋ ಊರಿಗೆ ಬಂದಿದ್ದೀವಿ. ಈಗ ಬಂದು ಎಲ್ಲರ ಹತ್ರ ಕೇಳೋಣ, ಒಂಥರ ಮಾತಾಡ್ಕೊಂಡು ಬರೋಣ. ಬನ್ನಿ, ಬರ್ತಾ ಇರಿ. ಇವಾಗ ಯಾರಿಗೆ ಓಟ್ ಹಾಕಬೇಕು ಅಂತ? ನಾವು BJPಗೆ ಹಾಕ್ತೀವಿ ಕಣ್ರಿ. BJPಗೆ ಕಾರಣಮ್ಮ? ನಮಗೆ ಅವರೆಲ್ಲ ವಯಸ್ಸಿನ ದುಡ್ಡು ಅದು ಇದು ಎಲ್ಲ ಮಾಡ್ತಾರೆ, ಕೊಡ್ತಾರೆ, ನಮಗೆ ಸಹಕಾರ ಮಾಡ್ತಾರೆ. ಇವರೆಲ್ಲ 2,000 ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಮನೆ ಕರೆಂಟ್ ಕೊಟ್ಟವ್ರೆ, ಕೊಟ್ಟಿದ್ದಾರೆ. ಅದು ಆದರೂ ಕೊಟ್ಟಿದ್ದಾರೆ, ಏನು ಮಾಡ್ತಿದ್ದ? ಮತ್ತು ತಮ್ಮ ಅಭಿಪ್ರಾಯ? ನಮ್ಮದು ಅಷ್ಟೇ. ಕಾರಣ ಅಂದರೆ ಎಲ್ಲ ಇದು ಮಾಡ್ತಾ ಇದ್ದಾರೆ, ಕರೆಂಟಿಂದೆಲ್ಲ ಇದು ಕೊಡ್ತಾ ಇದ್ದಾರೆ. ಅದೇನು ಮತ್ತೆ ನಮಗೆ ಆಗ್ತಾ ಇದ್ದಾರೆ, ಏನೇನು ಬೇರೆ ಇದು ಮಾಡ್ತಿಲ್ಲ, ನಮಗೆ ಹಾಕಿ ಬೇರೆ ಕಡೆ ತಗೊಂತ ಇದ್ದಾರೆ ಅಷ್ಟೇ. ಒಟ್ಟಿಗೆ ಮೋದಿ ಸರ್ಕಾರ ಬರಲೇಬೇಕು ಅಂತ ಅನ್ಕೊಂಡಿದ್ದೀವಿ. ಮೋದಿ ಸರ್ಕಾರ ಬರಲೇಬೇಕು. ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ನಮ್ದು ಇನ್ನೇನು ಕೋಟಾ ಶ್ರೀನಿವಾಸ ಪೂಜಾರಿನೇ. ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ತೀರಾ? ಒಳ್ಳೆ ಕ್ಯಾಂಡಿಡೇಟಾ? ಒಳ್ಳೆ ಕ್ಯಾಂಡಿಡೇಟ್. ಅಲ್ಲ, ಇವಾಗ CT ರವಿ ಅವ್ರು ಕೊಡ್ಬೋದಾಗಿತ್ತಾ? CT ರವಿಗೆ ತೊಂದರೆ ಇಲ್ಲ, ಒಟ್ಟಿಗೆ BJPಗೆ ಸಪೋರ್ಟ್ ಇಲ್ಲಿ. BJP ಅಂತ ಎಲ್ಲ ಒಳ್ಳೆ ಕೆಲಸಗಳಾಗಿದೆಯಾ? ಒಳ್ಳೆ ಕೆಲಸ ಮಾಡ್ತಾನೆ ಇದ್ದಾರೆ. CT ರವಿ ಇದ್ದ ಒಳ್ಳೆ ಕೆಲಸ ಆಗಿತ್ತು. ಆದರೂ 5 ಜನ ಸೋಲ್ಸ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ತಮ್ಮ ಅಭಿಪ್ರಾಯ? ನಮ್ದು ಪಕ್ಕ ಬಿಜೆಪಿನೇ. ಜೋರಾಗಿ ಹೇಳಿ. ಬಿಜೆಪಿನೇ ನಮ್ಗೆ ಜೈ ಅಂತೀರಾ? ಬಿಜೆಪಿಗೆ ಜೈ. ಮೋದಿ ನೋಡಿ ಪಕ್ಕ ಓಟ್ ಹಾಕ್ತಿವಿ, ಇಲ್ಲಿ ಯಾರೇ ನಿಲ್ಲಿ, ಬಟ್ ಮೋದಿ ನೋಡಿ ಪಕ್ಕ ಓಟ್ ಹಾಕ್ತಿವಿ. ಈಗ ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅದೇನಿರೋದು ಅದು ಕ್ಷಣ ಮಾತ್ರ ಅಷ್ಟೇ. ಅದು ಈಗಿರುತ್ತೆ, ಮತ್ತೆ ಇನ್ನೊಂದು 5 ವರ್ಷ ಆದ್ಮೇಲೆ ಇರಲ್ಲ ಈ ಪಕ್ಷ ಹೋದ್ಮೇಲೆ. ಬಟ್ ಮೋದಿ ಇದ್ರೆ ಯಾವಾಗ್ಲೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀರಾ ಮೋದಿ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ನಿಮ್ಮ ಹಕ್ಕು ನಿಮ್ಮ ಯಾರಿಗೆ? ಬಿಜೆಪಿ. ನಮ್ದು ಬಿಜೆಪಿ. ನೀವು ಬಿಜೆಪಿನಾ? ಕಾರಣ ಏನಕ್ಕ? ಗೆಲ್ಸಲಿಲ್ವಾ ಈ ಸರಿ ಬಿಜೆಪಿ ಬರಲಿ. ಓಕೆ. ಇವಾಗ ಲೋಕಸಭೆ ಎಲೆಕ್ಷನ್ ಇದೆ. ಹೌದು. ಈಗ ಎಲ್ಲ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಹೌದು. ಇವಾಗ ಅದ್ರ ಅಭಿಪ್ರಾಯ ಏನು? 70 ವರ್ಷಗಳ ಕಾಲ ಕಾಂಗ್ರೆಸ್ ಅವರು ಅಧಿಕಾರ ಮಾಡಿದ್ರು, ದೇಶವನ್ನ ಕೊಳ್ಳೆ ಹೊಡೆದು ಲೂಟಿ ಮಾಡಿದ್ದಾರೆ. ಅವರಿಗೆ ನಮ್ಮ ಮತ ಇಲ್ಲ, ಏನು ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದಾರಲ್ಲ, ಜನಸಾಮಾನ್ಯರು ನಮ್ಮಂತವ್ರ ಮೇಲೆನೆ ಹೇರಿಕೆ ಆಗ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಏನು ಬಿಟ್ಟಿ ಭಾಗ್ಯ ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿಯೇ ಇಲ್ದಂಗಾಗಿದೆ. ಅಭಿವೃದ್ಧಿನೇ ಇಲ್ಲ. ಯಾವುದೇ ಒಂದು ರಸ್ತೆ ಆಗ್ಲಿ ಇನ್ನೊಂದಾಗ್ಲಿ ಯಾವುದೂ ಇಲ್ದಂಗಾಗಿದೆ. ಈ ಬಾರಿ ನಾವು ಮೋದಿಗೆ ಮತ್ತೆ ಕೈ ಬಲಪಡಿಸ್ತೀವಿ. ಯುವ ಸಮೂಹ ಪೂರ್ತಿ ಮೋದಿ ಜೊತೆ ಇದೆ. ಈಗ ಹೇಳ್ತಾ ಇದ್ದಾರೆ ರಾಮ ಜನ್ಮಭೂಮಿನೂ ರಾಜಕೀಯ ಅಂತಾರೆ. ಹೇಳೋರು 1000 ಹೇಳ್ತಾರೆ, ಆದ್ರೆ ಇವತ್ತು ಮೋದಿ ಏನು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ. ಇವತ್ತು ಮೋದಿ ಜೊತೆ ಯುವ ಸಮೂಹ ಇದೆ, ಇಡೀ ಹಿಂದೂ ಸಮಾಜ ಮೋದಿ ಜೊತೆ ನಿಂತಿದೆ.
ಈಗ ಯಾರಿಗೆ ಓಟು? ಓಟು ಬಿಜೆಪಿ, ಮೋದಿ ಪರ. ಮೋದಿ ಅವ್ರಿಗೆ. ಕಾರಣ ಇಂಪ್ರೂವ್ಮೆಂಟ್ ದೇಶ. ಕ್ಯಾಂಡಿಡೇಟ್ ಯಾರೀಗ? ಶ್ರೀನಿವಾಸ್ ಪೂಜಾರಿ ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರನ್ನ ನೀವು ಗೆಲ್ಸ್ಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದೀವಿ. ಹೌದು. ಓಕೆ, ಬನ್ನಿ ಅಪ್ಪಾಜಿ. ಬಿಜೆಪಿ. ಕಾರಣ ಮೋದಿ. ಕಾರಣ ಅಷ್ಟೇ. ಇಲ್ಲಿ ಯಾರು ನಿಂತಿರೋದು ಎಲೆಕ್ಷನ್ಗೆ? ಕೋಟ ಶ್ರೀನಿವಾಸ್ ಗೆಲ್ಸೋದು ಅವ್ರಿಗೇನೆ. ಈಗ 26ನೇ ತಾರೀಕು ಎಲೆಕ್ಷನ್ ಇದೆ. ದಯವಿಟ್ಟು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ಮೋದಿ ಅವ್ರು ಬೇಕಾ ರಾಹುಲ್ ಅವರು ಬೇಕಾ? ಮೋದಿನೇ ಬೇಕು. ಯಾಕೆ ಕಾರಣ? ದೇಶ ಚೆನ್ನಾಗಿರ್ಬೇಕು. ತಾವು ಸರ್ ತಮ್ಮ ಅಭಿಪ್ರಾಯ? ಅಲ್ಲ ಬನ್ನಿ, ಜೋರಾಗಿ ಬನ್ನಿ, ಮುಂದೆ ಬನ್ನಿ. ಬಿಜೆಪಿ ಫ್ಯಾನು, ಬಿಜೆಪಿಗೆ ಓಟ್ ಹಾಕೋದು. ಕಾರಣ ಮೊದಲಿಂದನೂ ಬಿಜೆಪಿ. ಮೊದಲಿಂದನೂ ಬಿಜೆಪಿ. ಹೌದಾ? ಬಿಜೆಪಿ ಗೆದ್ರು ಬಿಜೆಪಿಗೆ. ಹಂಗೆ. ತಮ್ಮ ಅಭಿಪ್ರಾಯ ಪುಟ? 2 ವರ್ಷ ಓಟ್ ಹಾಕಿನಿ, ಬಿಜೆಪಿನೇ ಈ ಸಲ. ಹೌದಾ? ಬಿಜೆಪಿಯಲ್ಲಿ ಮೋದಿ ಅವ್ರು ಬೇಕಾ ರಾಹುಲ್ ಗಾಂಧಿ ಅವ್ರು ಬೇಕಾ? ಯಾರಾದ್ರೂ ಹೋಗ್ತೀನಿ. ಅಲ್ಲ ನಿಮ್ಗೆ ಯಾರು ಬೇಕು ಅಂತ? ಹಂಗೇನಿಲ್ಲ, ಪರವಾಗಿ ಯಾರು ಒಳ್ಳೇದ್ ಈಗ ಮಾಡ್ತಾರೆ. ನಿಮ್ಗೆ ಈಗ ಬಸ್ಸು ಫ್ರೀ ಎಲ್ಲ ಕೊಟ್ಟವ್ರೆ, 2,000 ಕೊಟ್ಟವ್ರೆ. ಮಾಮೂಲಿ ಏನು ಬಸ್ ಏನು ಡೈಲಿ ಹೋಗಲ್ಲ ನಾವು. ಡೈಲಿ ಏನು ಹೋಗಲ್ಲ. ಯಾರಿಗೆ ಗೆಲ್ಲಿಸ್ಬೇಕು? ಮೋದಿಜಿಯವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಕಾರಣ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡಬೇಕು. ಅಲ್ಲ ಈಗ ಎಲ್ಲಾನು ಬಸ್ ಫ್ರೀ ಕೊಟ್ಟಿದ್ದಾರೆ, ಎಲ್ಲದೂ ಕೊಟ್ಟಿದ್ದಾರೆ. ಏನ್ ಅಭಿವೃದ್ಧಿ ಮಾಡಿದ್ದಾರೆ ಬೇಕಲ್ಲ? ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಎಲ್ಲದೂ ಬರೀ 2,000 ರೂಪಾಯಿ 1,000 ರೂಪಾಯಿ ಎಲ್ಲ ಕೊಡೋದಕ್ಕೆ ಆದ್ರೆ ಏನ್ ಅಭಿವೃದ್ಧಿ ಕಾರ್ಯ ತಂದಿದ್ದಾರೆ ಅಂತ ತೋರಿಸಿ ನೋಡೋಣ. ರಾಮ ಮಂದಿರ ಮಾಡಿಸಿದ್ದಾರೆ ಮೋದಿ ಅವರು. ಇವರು ಕಾಂಗ್ರೆಸ್ ಸರ್ಕಾರದವ್ರು ಬರೀ 2,000 ರೂಪಾಯಿ ಫ್ರೀ ಬಸ್ ಅದು ಇದು ಅಂತ ಮಾಡಿ ಅಭಿವೃದ್ಧಿ ಕಾರ್ಯ ಏನ್ ಮಾಡಿದ್ದಾರೆ ಒಂದ್ ತೋರಿಸ್ಲಿ. ಕಾಂಗ್ರೆಸ್ ಸರ್ಕಾರದವ್ರು 2,000 ರೂಪಾಯಿ ಕೊಡಿ ಅಂತ ಯಾರು ಕೇಳಿದ್ರು ಬೇಕಲ್ಲ? ನಾವು ಜೀವನ ಮಾಡ್ತಿರ್ಲಿಲ್ವಾ ಫಸ್ಟ್ ಇಂದಲ್ವಾ? 2,000 ರೂಪಾಯಿ ಕೊಟ್ಬಿಟ್ಟು ಅಭಿವೃದ್ಧಿ ಕಾರ್ಯ ಮಾಡ್ಲಿ, ವಯಸ್ಸಾದವ್ರಿಗೆ ಕೊಡ್ಲಿ, ಅಂಗವಿಕಲರಿಗೆ ಬಸ್ ಫ್ರೀ ಮಾಡ್ಲಿ. ನಮ್ಮಂತ ದುಡಿಯೋಂತವ್ರಿಗೆ ಮಾಡೋದೇನು ಅವಶ್ಯಕತೆ ಇಲ್ಲ, ನಾವು ದುಡ್ಕ ತಿಂತೀವಿ. ಮಾಡೋಂಥವ್ರಿಗೆ ಮಾಡ್ಲಿ ಕಾಂಗ್ರೆಸ್ ಸರ್ಕಾರ. ಈಗ ಹೋದ್ಸಲ ಇನ್ನೂ 1 ವರ್ಷ ಆಗಿಲ್ಲ, 2,000 ಬಸ್ ಫ್ರೀ ಅಂದಿದ್ದ ತಕ್ಷಣ ನಿಮ್ಮ ಬಿಜೆಪಿ ಅವ್ರನ್ನ 5 ಜನ ಸೋಲ್ಸ್ಬಿಟ್ರಿ. ಕಾರಣ 5 ಜನ ಅದು ಬಿಜೆಪಿ ರಾಜಕೀಯ ಕುತಂತ್ರ ಇರುತ್ತೆ, ಅದು ಒಳ ರಾಜಕೀಯ ಇದ್ದೇ ಇರುತ್ತೆ. ಆದ್ರೂ ನಾವು ಮೋದಿಜಿ ಅವ್ರಿಗೇನೆ ಸಪೋರ್ಟ್ ಮಾಡೋದು. ಯಾಕಂದ್ರೆ ಮೋದಿಜಿ ಅವರು ಇಷ್ಟು ದಿನ ಏನ್ ಸರ್ಕಾರ ನಡ್ಸ್ಕೊ ಬಂದಿದ್ದಾರೆ, ಅತ್ಯುತ್ತಮವಾಗಿ ನಡ್ಸ್ಕೊ ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡೋದು. ಓಕೆ, ನಿಮಗೆ ತುಂಬಾ ಧನ್ಯವಾದಗಳು. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಇದನ್ನು ನೀವು ನೋಡಿ ಚಂದ ಮನೆಯಲ್ಲಿ ಉರಿಸಿ. ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಮೋದಿಗೆ. ಮೋದಿ ಅವರಿಗೆ. ಇವಾಗ ಚಿಕ್ಕಮಂಗ್ಳೂರಲ್ಲಿ 5 ಜನ ಸೋಲ್ಸಿದ್ರಿ ಹೋದ್ಸಲ, ಈಗ ನೋಡ್ರೆ ಗೆಲ್ಸ್ತೀನಿ ಅಂತ ಇದ್ದೀರಾ. ಅದರ ಉದ್ದೇಶ ಬಸ್ ಎಲ್ಲ ಕೊಟ್ರೆ ಕುತಂತ್ರದಿಂದ ಸೋತಿರೋದು ನಮ್ದು ಮೋದಿ ಅವರಿಗೆ. ಎಲ್ಲ ಅವ್ರ ಸಿದ್ದರಾಮಯ್ಯ 2,000 ಕೊಟ್ಟಿದ್ದಾರೆ, ಅವ್ರ ಹತ್ರ ಯಾರು ಕೇಳಿಲ್ಲ ಬಂದ್ ಕೊಡಿ ನಮಗೆ ಅಂತ. ಅವ್ರು ಇಷ್ಟಪಟ್ಟು ಕೊಟ್ಟಿರೋದು. ಅದು ಪ್ರಪಂಚದಲ್ಲಿ ಎಲ್ಲರಿಗೂ ಕೊಡ್ತಾ ಇದೆ. ಅವ್ರೇನು ಅವ್ರ ಮನೆ ಕೊಡ್ತಾ ಇಲ್ಲ, ನಮ್ ದುಡ್ಡು ನಮಗೆ ಕೊಡ್ತಾ ಇದಾರೆ ಅಷ್ಟೇ. ನೀವು ಚಂದ ಹೇಳಿ, ಚಂದ ಬಿಡಿ. ಯಾರು 2,000 ಬಂದೈತಾ? ನಾವು 1 ತಿಂಗಳು ತಗೊಂಡಿಲ್ಲ. 1 ತಿಂಗಳು ತಗೊಂಡಿಲ್ಲ. ನಾವು ಫ್ರೀ ಬಸ್ ಅಲ್ಲಿ ಬಂದಿಲ್ಲ. ಶ್ರಮ ಪಡ್ತೀವಿ, ಶ್ರಮದಲ್ಲಿ ಹೋಯ್ತೀವಿ. ನಾವು ಕಷ್ಟ ಪಡ್ತೀವಿ, ನಾವು ದುಡ್ಡು ಕೊಡ್ತೀವಿ. ಅವ್ನು 2,000 ಕೊಟ್ಟೆ ಅಂತ ತಿನ್ನಲ್ಲ. ಆಯ್ತಾ? 2,000 ಜಾಸ್ತಿ ಹಾಕ್ದ ಟ್ಯಾಕ್ಸಿಗೆ, ಗಾಡಿಗೆ 2,000 ಲೇಡ್ಸಿಗೆ ಕೊಟ್ಟಿ 2,000 ಟ್ಯಾಕ್ಸಿಗೆ ಹಾಕ್ದ. 10,000 ವರ್ಷಕ್ಕೆ ಜಾಸ್ತಿ. ಇವಾಗ ಯಾರನ್ನ ಗೆಲ್ಸ್ಬೇಕು ಅಂತ ಇದ್ದೀರಾ? ಬಿಜೆಪಿಗೆ ಗೆಲ್ಸ್ಬೇಕು. ಬಿಜೆಪಿನೇ ಗೆಲ್ಸ್ಬೇಕು. ಗೆಲ್ಸೋದ್ರೆ 100% ಬರುತ್ತೆ. 100%. ಒನ್ ಮೋರ್ ಅಂತ. ಇವಾಗ ಯಾರು ಗೆಲ್ಸ್ಬೇಕಾದ? ಬಿಜೆಪಿ ಗೆಲ್ಸ್ಬೇಕು. ಬಿಜೆಪಿನೇ ಗೆಲ್ಸ್ಬೇಕು. ಹೌದು. ಇಷ್ಟು ವರ್ಷ ನೀವು ಕರೆಂಟ್ ಬಿಲ್ ಕಟ್ಟೇ ಇಲ್ಲ, ಬಸ್ಸಲ್ಲಿ ಓಡಾಡೇ ಇಲ್ಲ. ಇವೆಲ್ಲ ಯಾಕೆ ಬೇಕ್ರಿ? ಬೇಡ ಅಂತೀರಾ? ಬೇಡ. ನಾವು ಬೇಕಾದ್ರೆ ಯಾರು ಬೇಕಾಗಿತ್ತು? ಬಿಜೆಪಿ. ಅಪ್ಪಾಜಿ ತಗೊಳ್ಳಿ, ಇಟ್ಕೊಳ್ಳಿ. ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಈಗೆಲ್ಲ ಸ್ಕೀಮ್ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆಯಾ? ಇದೆ, ಸಮಾಧಾನ ಐತೆ, ನೆಮ್ಮದಿ ಇರುತ್ತೆ. ಈಗ ಮೋದಿ ಅವ್ರನ್ನ ಗೆಲ್ಸ್ತೀರಾ ರಾಹುಲ್ ಗಾಂಧಿ ಅವ್ರನ್ನ ಗೆಲ್ಸ್ತೀರಾ? ರಾಹುಲ್ ಗಾಂಧಿಗೆ. ಈಗ ಮುಂದೆ ಎಲೆಕ್ಷನ್ ಐತೆ, ಯಾರು ಗೆಲ್ಬೇಕು ಯಾರು ಸೋಲ್ಬೇಕು? ಸರ್, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಅದು ಸತ್ಯ. ಅದು ಹೌದೌದು, ಅಷ್ಟೇ ಸಾಕು. ಇವಾಗ ಯಾರು ಗೆಲ್ಬೇಕು? ಬಿಜೆಪಿ ಗೆಲ್ಬೇಕು. ಆ ಮನ್ಸು ಗೆದ್ರೆ 1 ಮೋರ್ ಅಂತ ಇರ್ತೀರಾ? 1 ಮೋರ್ ಅನ್ಬೇಕು. ಆಯ್ತು, ಧನ್ಯವಾದ. ಬನ್ನಿ. ಅಮ್ಮ ಏನ್ ತೋದಿಲ್ಲಮ್ಮ. ಈಗ ಓಟು ನಾವಲ್ಲ, ಓಟು ಯಾರಿಗೆ ಬೇಕಾದ್ರೂ ಹಾಕಿ, ನಿಮ್ಮ ಆಸೆ ಹೇಳಿ ಅಂತೀವಿ. ಇವಾಗ 2,000 ಬಂದಿದ್ಯಾ? ನಮಗೆ ಸಿಕ್ಕೇ ಇಲ್ಲ 2,000. ಬಸ್ ಹತ್ತಿಲ್ಲ. ಬಸ್ಸು ಮಾತ್ರ ಹೋಗಿದೆ ನಮ್ಮ ಮಗಳು ರಿಪೇರಿ ಕಾಲೇಜಿಗೆ. ಓಕೆ. ನಮಗೆ 2,000 ದುಂಡು ಈಗಲ್ಲ ಬಂದಿಲ್ಲ. ಇವಾಗ ಏನಂತೀರಾ ನೀವು? ತಮ್ಮ ಅಭಿಪ್ರಾಯಗಳು? ಯಾರನ್ನ ಗೆಲ್ಸ್ಬೋದು? ಬಿಜೆಪಿನ ಕಾಂಗ್ರೆಸ್?
BJP ಬಂದ್ರೆ ಒಳ್ಳೇದು. ಅಣ್ಣ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ. ಅಲ್ಲ ನೀವು ಯಾರಿಗಾನ ಹಾಕಿ ಒಳ್ಳೆಯವ್ರಿಗೆ ಓಟ್ ಹಾಕಿ. ಅದಾದ್ಮೇಲಿಂದ ಓಟ್ ಹಾಕೋವ್ರನ್ನ ಕರ್ಕೊಂಡೋಗಿ ಓಟ್ ಹಾಕ್ಸಿ. ಯಾಕೆ ಕಾಂಗ್ರೆಸ್ ಹಾಕಬೇಕು ಅಂತ ತಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಯಾಕೆ ಹಾಕ್ಬೇಕಂದ್ರೆ ಬಡವರ ಪರ ಜನಪರ ಕೆಲಸ ಮಾಡ್ತೀವಿ. ಓಕೆ. ಹಾಗಾಗಿ ಸಂವಿಧಾನ ಪರ ಇದೆ. ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ. ನಮಸ್ಕಾರ ಸರ್. ಈಗ ಬಸ್ ಫ್ರೀ ಎಲ್ಲ ಬರ್ತಾ ಇದೆಯಾ? 2000 ಬಂತಾ? ಇದೆಲ್ಲ ಕರೆಂಟ್ ಬಿಲ್ ಎಲ್ಲ ಆಗ್ತಾ ಇದೆಯಾ? ಈಗ ನಿಮಗೆ ತೊಂದರೆಗಳೇನಿದೆ? ಈಗ ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ಸ್ಬೋದು, ಯಾರು ಸೋಲ್ಸ್ಬೋದು? ಅಂದ್ರೆ ಲೇಡೀಸ್ಗೆಲ್ಲ ಕಾಂಗ್ರೆಸ್ ಸರ್ಕಾರನೇ ಮಾಡ್ಕೊಟ್ಟಿದೆ ಎಲ್ಲ ಹೆಲ್ಪ್ಗಳನ್ನ. ರಾಹುಲ್ ಗಾಂಧಿನ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ತಮ್ಮ ಅಭಿಪ್ರಾಯ? ಈಗ ಬರ್ತಾ ಇದೆ, ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಾದ್ಮೇಲೆ ನೀವು ಯಾರಿಗೆ ಹಾಕ್ಬೇಕು ಅಂತ ಇದ್ದೀರಾ? ನಾವು ಯಾವಾಗಲೂ ಬಿಜೆಪಿನೇ. ಬಿಜೆಪಿನೇ? ಬಿಜೆಪಿನೇ, ಮುಂದೇನು ಬಿಜೆಪಿನೇ. ಯಾವತ್ತಾದ್ರೂ ಬಿಜೆಪಿಗೆ ಹಾಕೋದು. ಮೋದಿ ಹೌದು, ಅಷ್ಟೇ, ಇನ್ನೇನು ಮಾತಾಡಂಗೆ ಇಲ್ಲ. ಏನಿಲ್ಲಣ್ಣ, ಈಗ ಬಂದಿದ್ದೀವಿ ಇಲ್ಲಿ. ಇವಾಗ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ನಮಗೆ ಬಿಜೆಪಿ. ನಮಗೆ ಬಿಜೆಪಿ. ಆಮೇಲೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅಂದ್ರೆ ಬಿಜೆಪಿ ಗೆದ್ರೆ ಪ್ರಧಾನಮಂತ್ರಿ ಮೋದಿ ಅಲ್ಲೇನ್ರಿ? ಅಲ್ಲ, ರಾಹುಲ್ ಗಾಂಧಿ ಅವ್ರಿಗೆ 10 ವರ್ಷ ಆಯ್ತಲ್ಲ. ಅವ್ರಿಗೆ ಬೇಡ. ಮೋದಿಯವ್ರಿಗೆ 10 ವರ್ಷ ಆಗೈತೆ. ರಾಹುಲ್ ಗಾಂಧಿ ಅವ್ರಿಗೆ ನಮ್ಮ ಸಿದ್ಧಾಂತನೇ ಬಿಜೆಪಿ. ನಮ್ಮ ಸಿದ್ಧಾಂತನೇ ಬಿಜೆಪಿ, ನಾವು ಹಾಕೋದೇ ಬಿಜೆಪಿ. ಆಲ್ದೂರಿಗೆ ಬಂದಿದ್ದೀವಿ, ಎಲ್ಲ ನೋಡ್ತಾ ಇದ್ದೀವಿ. ಜನ ಗುಂಪುಗಾರಿಕೆ ಇದೆ, ಅವ್ರನ್ನೆಲ್ಲ ಮಾತಾಡ್ಸೋಣ. ಅದಾದ್ಮೇಲೆ ಕೇಳಬೇಕಲ್ಲ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ಈಕ್ವಲ್ ಫೈಟ್ ಇದೆ. ಯಾರು ಗೆಲ್ಬೋದು? ಕಾಂಗ್ರೆಸ್ ಗೆಲ್ಲುತ್ತೆ. ಕಾಂಗ್ರೆಸ್ ಗೆಲ್ಲುತ್ತೆ. ಓಕೆ. ಕಾರಣಗಳು? ಕಾರಣ ಅಂದ್ರೆ ಜನಗಳು ಬದಲಾವಣೆ ಬಯಸ್ತಿದ್ದಾರೆ. ಬದಲಾವಣೆ 10 ವರ್ಷ ಆಯ್ತು. ಇವ್ರಿಗೂ ಒಂದು ಚಾನ್ಸ್ ಕೊಟ್ಟು ಆದ್ರೆ ಇವರಲ್ಲಿ ರಾಹುಲ್ ಗಾಂಧಿ ಅವ್ರು ಬೇಕಾ, ಖರ್ಗೆ ಅವ್ರು ಬೇಕಾ? ಯಾರು ಆಗ್ತಾರೆ ಅನ್ನೋದು ಹೈಕಮಾಂಡ್ ಬಿಟ್ಟಿದ್ದು. ಅಲ್ಲ, ಆದ್ರೂ ಒಂದು ಕ್ಯಾಂಡಿಡೇಟ್ ಅನ್ನೋದು ಯಾರು ಮೇಲೆ ಇರೋರು ಅವ್ರು ತೀರ್ಮಾನ ಮಾಡ್ತಾರೆ. ನಾವು ಹೆಂಗ್ ತೀರ್ಮಾನ ಮಾಡೋಕ್ಕಾಗತ್ತೆ? ನಾವು ಬರೀ ಓಟ್ ಹಾಕೋದು ಅಷ್ಟೇ ಕೆಲಸ. ಓಕೆ. ತಮ್ಮ ಅಭಿಪ್ರಾಯ ಸರ್? ಬಿಜೆಪಿ ಬರುತ್ತೆ. ಕಾರಣ ನರೇಂದ್ರ ಮೋದಿ ಇದ್ದಾರೆ, ಹಂಗಾಗಿ ನಮ್ಮ ದೇಶಕ್ಕೆ ಮೋದಿನೇ ಮುಖ್ಯ. ಹಿಂದುತ್ವ ಉಳಿಬೇಕು, ಎಲ್ಲದೂ ಬೇಕು ಅಂದರೆ ಮೋದಿನೇ ಬರಬೇಕು. ಇಲ್ಲಿ ಬಿಜೆಪಿನೇ ಬರೋದು. ಇವತ್ತು ಉಡುಪಿ ಚಿಕ್ಕಮಗಳೂರಲ್ಲಿ ಏನಾಗಿದೆ ಅಂದರೆ ಜಯಪ್ರಕಾಶ್ ಹೆಗಡೆ ಅವರು ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ. ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಫೋನ್ ಮಾಡಿದ್ರು ಕೂಡ ರಿಪೀಟ್ ಫೋನ್ ಮಾಡ್ತಾರೆ. ರಿಪೀಟ್ ಫೋನ್ ಮಾಡೋದ್ರಿಂದ ನಮಗೆ ಜನರಿಗೆ ಸ್ಪಂದಿಸುವಂಥ ವ್ಯಕ್ತಿ ಭಾಳ ಮುಖ್ಯ ಆಗಿದೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ನಿಮಗೆ ಗಿಫ್ಟ್ ಹ್ಯಾಂಪರ್ ಇದೆ. ಇದು ಎಲ್ಲರೂ ನೀವು ಯಾರ್ಯಾರು ಮಾತಾಡಿದ್ದೀರಾ ಅವ್ರಿಗೆಲ್ಲ 2 ಕೊಟ್ಟು ನೀವು ಮನೆಗೆ ತೊಗೊಂಡು ಹೋಗಿ. ನೋಡಿದ್ರಲ್ಲ ಚಿಕ್ಕಮಗಳೂರು ಕ್ಷೇತ್ರದ ಜನರ ಅಭಿಪ್ರಾಯ. ಮತ್ತೊಂದು ಕ್ಷೇತ್ರದ ಜೊತೆ ಬರ್ತೀನಿ. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.